ವಿರತಂಗೆ ಕರ್ಮರಹಿತಮಾಗಿ ನಿಜವನು ಗುರು ಬೋಧಿಪದು ನಾಲ್ಕು ತೆರದಿಂದ ಅನ್ನುವ ಸೂತ್ರ ಮುಗಿದಿದೆ. ಭ್ರಾಂತಿ ಬೋಧ ಚತುಷ್ಟಯ ಅಂತ ಮುಗಿಸಿದ್ದಾರೆ. ಇದರ ಒಟ್ಟು ಅಭಿಪ್ರಾಯವನ್ನು ಆಮೇಲೆ ಹೇಳ್ತೇನೆ ಅಂದಿದ್ದೆ ಒಂದು ಮಾತು. ಅದು ಬೆಳಗಿನ ಪ್ರವಚನದಲ್ಲಿ ಸಮಯದ ಕೊರತೆ ಅಂತ ತಿಳ್ಕೊಂಡು ಅದರ ಬಗ್ಗೆ ವಿವರಣೆ ಮಾಡಲಿಲ್ಲ. 4 ಮಹಾವಾಕ್ಯಗಳನ್ನು 4 ವೇದಗಳಿಂದ ತೆಗೆದುಕೊಂಡಿದ್ದಾರೆ. ಋಗ್ವೇದದಿಂದ ಪ್ರಜ್ಞಾನಂ ಬ್ರಹ್ಮ, ಯಜುರ್ವೇದದಿಂದ ಅಹಂ ಬ್ರಹ್ಮಾಸ್ಮಿ, ವೇದದಿಂದ ತತ್ವಮಸಿ, ಆಮೇಲೆ ಅಥರ್ವ ವೇದದಿಂದ ಅಯಮಾತ್ಮ ಬ್ರಹ್ಮ. 4 ವೇದಗಳಿಂದ ಒಂದೊಂದು ಮಹಾವಾಕ್ಯವನ್ನು ಆಯ್ದುಕೊಂಡಿದ್ದಾರೆ. ಕ್ರಮ ಇದು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಇಲ್ಲಿ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ಆಮೇಲೆ ಹೇಳ್ತೇನೆ ಅಂತ ಒಂದು ಮಾತು ಬಳಸಿದ್ದೆ. ಸ್ವಲ್ಪ ಅದನ್ನು ನೋಡೋಣ. ಈಗ ಅದರ ಚಿಂತನೆ ನೋಡೋಣ. ಅದರ ಚಿಂತನೆ ಹೇಗಿದೆ ಅನ್ನೋದನ್ನು ನೋಡೋಣ. ಇಲ್ಲೇನಂದ್ರು, ಪ್ರಿಯತಮೇ ಕೇಳ್ ಬ್ರಹ್ಮ ವಿಷಯಮಾಗಿರ್ಪ ಸತ್ಕ್ರಿಯೆಯನ್ನೇ ಮಾಡು ಅಲಸಿದಿರೆಂಬ ನಿಯತದ ಬೋಧೆ ಮುಖಾಂತರವು ಅಹುದು. ನಿಷ್ಕ್ರಿಯನು ಅದ್ವಯನು ಆತ್ಮ ನೀನು ಅದರಿಂದ. ಈ ನುಡಿ ಮುಖಾಂತರ ಬೋಧೆ ಅನ್ನುವುದನ್ನು ಹೇಳ್ತದೆ. ಅದರ ಬಗ್ಗೆ ವಿವರಣೆ ಮಾಡಿ ಆಗಿದೆ. ಹೊರಮುಖವಾಗಿ ಹರಿಯುವ ಅಂತಃಕರಣದ ವೃತ್ತಿಯನ್ನು ಒಳಮುಖ ಮಾಡುವುದು, ಅಂತರ್ಮುಖ ಮಾಡುವುದು. ಅಂತರ್ಮುಖ ಮಾಡಿ ಏನು ಮಾಡುವುದು? ಆತ್ಮತತ್ವವನ್ನು ವಿಚಾರ ಮಾಡೋದು. ಆ ಆತ್ಮತತ್ವವನ್ನು ವಿಚಾರ ಮಾಡುವುದಕ್ಕೆ ಇಲ್ಲಿ ಮೊದಲನೆಯ ಮಹಾವಾಕ್ಯ ಏನು ಅಂತ ಕೇಳಿದ್ರೆ, ಪ್ರಜ್ಞಾನಂ ಬ್ರಹ್ಮ ಅನ್ನುವುದೇ ಮಹಾವಾಕ್ಯ. ಋಗ್ವೇದ ಪ್ರಜ್ಞಾನಂ ಬ್ರಹ್ಮ ಅನ್ನುವುದೇ ಮಹಾವಾಕ್ಯ. ಅದರಿಂದ ಐತರಿ ಉಪನಿಷತ್ತು. ಇದು ಋಗ್ವೇದಗತ ಐತರಿ ಉಪನಿಷತ್ತು. ಐತರಿ ಉಪನಿಷತ್ತಿನಲ್ಲಿ ಏನು ಮಾಡಿದ್ದಾರೆ ಅಂದ್ರೆ, ಈ ಇಡೀ ಜಗತ್ತು ಹೇಗೆ ಸೃಷ್ಟಿಯಾಯಿತು ಏನು ಅನ್ನೋದನ್ನು ಹೇಳಿದ್ದಾರೆ. ಬ್ರಹ್ಮ ಒಂದೇ ಇತ್ತು. ಲೋಕಾನ್ನು ಸೃಜಾಯಿತಿ, ಲೋಕಗಳನ್ನು ಸೃಷ್ಟಿಸಬೇಕಂತ ಇಚ್ಛೆ ಮಾಡಿತು. ಇದು ಬ್ರಹ್ಮ ಅನ್ನೋದು ನಪುಂಸಕಲಿಂಗ. ಅದಕ್ಕೆ ಬ್ರಹ್ಮ ಇತ್ತು, ಇಚ್ಛೆ ಮಾಡಿತ್ತು ಅನ್ನೋ ಶಬ್ದ ಬರ್ತದೆ. ಅದೇ ಆತ್ಮ ಶಬ್ದ ಉಪಯೋಗ ಮಾಡಿದ್ವಿ ಅಂದರೆ ಪುಲ್ಲಿಂಗ ಬರ್ತದೆ. ಇಚ್ಛೆ ಮಾಡಿ ಏನು ಮಾಡಿತು ಅಂತ ಕೇಳಿದರೆ, 4 ವಿಧವಾದ ಪ್ರಾಣಿಗಳನ್ನು ಸೃಷ್ಟಿ ಮಾಡಿತು. ಅಂಡಜ, ಸ್ವೇದಜ, ಉದ್ಭಿಜ, ಜರಾಯುಜ. ಅಲ್ಲಿ ಕೆಲವು ಬರೆದ್ದಾರೆ. ಆದರೆ ಭಾಷ್ಯಕಾರರು 4 ವಿಧವಾದ ಪ್ರಾಣಿಗಳನ್ನು ಬ್ರಹ್ಮ ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿದ ಮೇಲೆ ಅದೇನಾಯಿತು ಅಂತ ಕೇಳಿದರೆ ಜಡ ಆಯಿತು. ಅದು ಯಾವ ಕೆಲಸಕ್ಕೂ ಬರಲಿಲ್ಲ. ಜಗತ್ತಿನ ಪ್ರಾಣಿಗಳ ಸಮೂಹ. ಅವಾಗ ತಾನೇ ಸೀಮಾನಂ ವಿದಾರೆ ಪ್ರಾಪದ್ಯತೆ. ಸೀಮಾನಂ ವಿದಾರೆ ಪ್ರಾಪದ್ಯತೆ. ಸೀಮಾನಂ ಅಂದರೆ ಇಲ್ಲಿ ಬ್ರಹ್ಮರಂಧ್ರ ಅಂತೇವೆ, ಅದಕ್ಕಿಂತ ಸ್ವಲ್ಪ ಹಿಂದೆ ಭಾಗ. ಅದಕ್ಕೆ ಉದಾಹರಣೆ ಕೊಟ್ಟಾರೆ ಭಾಷಾಕಾರರು. ಹೆಣ್ಣು ಮಕ್ಕಳ ಬೈತಲೆ ಎಲ್ಲಿಗೆ ಮುಗಿಯುತ್ತದೆಯೋ ಅದು ಸೀಮೆ ಅಂತ ಕರೀತಾರೆ. ಸೀಮಾನಂ ವಿದಾರ್ಯ ಪ್ರಾಪದ್ಯತೆ. ಇಲ್ಲೇನಾಯ್ತು ಹಾಗಾದರೆ? ಆ ಬ್ರಹ್ಮವೇ ಎಲ್ಲ ಪ್ರಾಣಿಗಳಲ್ಲಿ ಸೇರಿಕೊಂಡಿತು. ಎಲ್ಲ ಪ್ರಾಣಿಗಳಲ್ಲಿ ಸೇರಿಕೊಂಡಾಗ ಎಲ್ಲ ಪ್ರಾಣಿಗಳು ಚಲನವಲನ ಉಳ್ಳವುಗಳು. ಅದು ಸಹಜವಾಗಿ ಏನು ವ್ಯವಹಾರ ನಡೆದತ್ತಲ್ಲ, ಎಲ್ಲ ವ್ಯವಹಾರವನ್ನು ಮಾಡುವುದಕ್ಕೆ ಆ ಬ್ರಹ್ಮ ಇಲ್ಲಿ ಸೇರಿಕೊಂಡದರಿಂದಲೇ ಕಾರಣವಾಯಿತು. ಇಲ್ಲದ್ರೆ ವ್ಯವಹಾರ ನಡೀತಿರಲಿಲ್ಲ. ಬ್ರಹ್ಮ ಯಾವುದು ಅಂತ ಕೇಳಿದರೆ ಐತರಿ ಉಪನಿಷತ್ತಿನಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂತ ಬರ್ತಾರೆ. ಪ್ರಕರ್ಷವಾದ ಜ್ಞಾನ ಸ್ವರೂಪ ಅಂದರೆ ಅರಿವು, ಮತ್ತೇನಲ್ಲ.
ಆ ಅರಿವು ಇದರಲ್ಲಿ ಪ್ರವೇಶ ಮಾಡಿದ್ದರಿಂದ ಇಡೀ ಲೋಕದ ವ್ಯವಹಾರ ಅರಿವಿನ ಮೂಲಕ ನಡೀತಾ ಇದೆ. ಆವಾಗ ನಿನ್ನ ಸ್ವರೂಪವು ಅರಿವೇ ಮುಂದೆ ಕುಳಿತಿರುವಂಥ ಶಿಷ್ಯನಿಗೆ ಹೇಳುವ ಮಾತು. ನಿನ್ನ ಸ್ವರೂಪವು ಅರಿವೇ, ನೀನು ಎಲ್ಲವನ್ನೂ ತಿಳಿಯುತ್ತಿ. ಬ್ರಹ್ಮವು ಪ್ರಜ್ಞಾನ ಅಂದರೆ ವಿಶೇಷವಾದ ಅರಿವು ಅಂತ. ಪ್ರಜ್ಞಾ ಅಂದರೆ ಅರಿವು, ಪ್ರಜ್ಞಾನಂ ಬ್ರಹ್ಮ, ಅರಿವೇ ಬ್ರಹ್ಮ. ಆ ಅರಿವು ನಿನ್ನ ಸ್ವರೂಪ, ಬೇರೆ ಇಲ್ಲ. ನಿನ್ನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳಲ್ಲಿ ಆ ಅರಿವು ಇದೆ. ಯಾಕೆ? ಹೊಟ್ಟೆ ತುಂಬಿಕೊಳ್ಳೋ ಜ್ಞಾನ ಯಾವ ಪ್ರಾಣಿಗಿಲ್ಲ ಹೇಳ್ರಿ? ಯಾವ ಪ್ರಾಣಿಗಿಲ್ಲ ಹೊಟ್ಟೆ ತುಂಬಿಕೊಳ್ಳುವ ಜ್ಞಾನ? ಎಲ್ಲ ಪ್ರಾಣಿಗಳಲ್ಲಿ ಇದೆ. ವೈರಿಗಳಿಂದ ಹೆದರ್ತಾವ, ತಮ್ಮನ್ನು ರಕ್ಷಣೆ ಮಾಡ್ಕೋತಾವ. ಅಷ್ಟೇ ವಿಚಾರ ಮಾಡಿರಿ, ಇವೇನು ದೊಡ್ಡವಿಲ್ಲ ಅವಕರ್ಕಂತ. ಇವನು ಅಷ್ಟೇ, ಆಹಾರ ನಿದ್ರ ಭಯ ಮೈತು ನನ್ನ ಆಟ ಮುಗಿತು ಕತೆ. ಮತ್ತು ಅವು ಇಷ್ಟು ಮಾಡ್ಯಾವು. ನಮಗೆ ಬೇಕಾದದ್ದೇನಪ್ಪ ಇಲ್ಲಿ ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ಅರಿವು ಇದೆ. ನಮ್ಗೆ ಮುಖ್ಯವಾದದ್ದು ಬೇಕಾದದ್ದು ಇಲ್ಲಿ ಅರಿವು ಇದೆ. ಪ್ರಜ್ಞಾನಂ ಬ್ರಹ್ಮ, ಅದನ್ನು ಬರೀತಾರೆ. ಒಂದೆರಡು ಮಾತು ಹೇಳ್ತಾನೆ ಮಾತಿನಾಗ, ಉಪನಿಷತ್ನಲ್ಲಿರುವು. ಸರ್ವಂ ತತ್ ಪ್ರಜ್ಞಾನಂ, ಸರ್ವಂ ತತ್ ಪ್ರಜ್ಞಾನೇತ್ರಂ, ಸರ್ವಂ ತತ್ ಸರ್ವಂ ಪ್ರಜ್ಞಾನೇತ್ರಂ. ಆ ಬ್ರಹ್ಮದಿಂದ ಹುಟ್ಟಿರುವಂತಹ ಚರಾಚರಾತ್ಮಕವಾದವು ಜಗತ್ತಿನಲ್ಲಿರುವ ಪ್ರಾಣಿಗಳು ಅವೆಲ್ಲವೂ ಪ್ರಜ್ಞಾನೇತ್ರವುಳ್ಳವುಗಳು. ಪ್ರಜ್ಞಾನೇತ್ರ ಅಂದ್ರೇನು? ಅರಿವಿನಿಂದ ಕೂಡಿಕೊಂಡವುಗಳು. ತಮ್ಮ ತಮ್ಮ ಜೀವನವನ್ನು ಮಾಡುವುದಕ್ಕೆ ಎಷ್ಟು ಅರಿವು ಬೇಕೋ ಅಷ್ಟನ್ನು ಅವುಗಳಿಗೆ ಕೊಟ್ಟಾನ ಪರಮಾತ್ಮ. ಇವಾಗ ಹೆಚ್ಚು ಕೊಟ್ಟಾನ. ಇವಾಗ ಬುದ್ಧಿಶಕ್ತಿ ಒಂದು ಭಾಳ ಶ್ರೇಷ್ಠವಾದದ್ದು ಕೊಟ್ಟಾನ. ಬರೀ ಹೊಟ್ಟೆ ತುಂಬಿಕೊಳ್ಳೋದಷ್ಟೇ ಅಲ್ಲ ಇವನ ಕೆಲಸ. ಆ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಿನ್ನನ್ನು ನೀನು ತಿಳಿದುಕೊಂಡು ಬಾ ಅಂತ ಕಳಿಸ್ಯಾನ. ಅದನ್ನು ಮರ್ತಿದ್ದಾನೆ, ಎಲ್ಲೋ ಮುಳುಗಿದಾನೆ. ಇದೆಲ್ಲ ಪೂರ್ವದಲ್ಲಿ ಬಂದಂಥ ವಿಚಾರ. ಅಂತೂ ಎಲ್ಲರಲ್ಲಿ ಅರಿವು ಇದೆ ಅಂತ ಆಯಿತು ಈ ಮಾತಿನಿಂದ. ಪ್ರಜ್ಞಾನೇತ್ರಂ. ಆಮೇಲೆ ಪ್ರಜ್ಞಾನೇ ಪ್ರತಿಷ್ಠಿತಂ. ಚರಾಚರಾತ್ಮಕವಾದಂತಹ ಜಗತ್ತಿಗೆ ಆಧಾರ ಯಾವುದು ಅಂತ ಕೇಳಿದರೆ ಬ್ರಹ್ಮವೇ ಆಧಾರ. ಅದು ಪ್ರಜ್ಞಾ. ಪ್ರಜ್ಞಾನೇ ಆತ್ಮತತ್ವದಲ್ಲಿ ಪ್ರತಿಷ್ಠಿತಂ. ಎಲ್ಲ ಜಗತ್ತು ಆಶ್ರಯವನ್ನು ಪಡೆದುಕೊಂಡಿದೆ ಅಂದರೆ ಅವನಲ್ಲಿ ಎಲ್ಲ ಜಗತ್ತು ತೋರುತ್ತಿದೆ. ಇದರ ಅಭಿಪ್ರಾಯ. ಬ್ರಹ್ಮದಲ್ಲಿ ಎಲ್ಲ ಜಗತ್ತು ತೋರುತ್ತಿದೆ. ಈ ಜಗತ್ತು ಸತ್ಯ ಅಂತ ಹೇಳಕ್ಕೆ ಹೊಂಟಿಲ್ಲ ನಾವು. ಅದನ್ನೊಂದು ನೆನಪಿಟ್ಕೊಡ್ರಿ. ಜಗತ್ತು ಇದೆ ಎಂದು ತಿಳಿದುಕೊಂಡು ಮುಂದೆ ಬಂದು ಕುಳಿತಿರುವ ಶಿಷ್ಯನಿಗೆ ಜಗತ್ತೇ ಇಲ್ಲ ಅಂತ ಹೇಳಿದರೆ ಉತ್ತಮ ಜಿಜ್ಞಾಸುವಾದವನು ಮಾತ್ರ ಹೌದು ಅನ್ಬೋದು. ಏನು ನುಡಿದವರು ಅದೇ ಹಂಗ್ರಿ, ಕಣ್ಣಿಗೆ ಕಾಣ್ತದೆ, ಹಿಡಿದ್ರೆ ಸಿಗುತ್ತದೆ ಅಂದ್ರಲ್ಲ. ಅದಕ್ಕಾಗಿ ಏನು ಮಾಡಿದರು? ಜಗತ್ತಿದೆ ಅಂತ ಒಪ್ಪಿಕೊಂಡ್ರು. ಇದು ಪ್ರೌಢಿವಾದ ಅಂತ ಬರ್ತಾರೆ ಶಾಸ್ತ್ರದಲ್ಲಿ. ಜಗತ್ತು ಇಲ್ಲ ಅನ್ನೋದು ಗೊತ್ತಿದ್ರು ಜಗತ್ತು ಇದೆ ಎಂದು ಒಪ್ಪಿಕೊಂಡು ಇದು ಹ್ಯಾಂಗೆ ಹುಟ್ಟಿತು ಅಂತ ಚಿಂತನೆ ಚಾಲು ಆಯಿತು. ಒಂದೊಂದು ಉಪನಿಷತ್ನಲ್ಲಿ ಏನು ಹೇಳಿದರು? ಹೆಸರು ಬೇರೆ ಬೇರೆ, ಆದರೆ ಆತ್ಮತತ್ವದಿಂದಲೇ ಜಗತ್ತು ಹುಟ್ಟಿತು, ಸಗುಣ ಬ್ರಹ್ಮದಿಂದಲೇ ಜಗತ್ತು ಹುಟ್ಟಿತು ಅನ್ನೋದು ಎಲ್ಲ ಕಡೆ ಅನ್ವಯ. ಅದಕ್ಕಾಗಿ ಪ್ರಜ್ಞಾನೇ ಪ್ರತಿಷ್ಠಿತಂ. ಪ್ರಜ್ಞಾನದಲ್ಲಿ ಇದು ಪ್ರತಿಷ್ಠಿತವಾಗಿದೆ. ಪ್ರಜ್ಞಾನೇ ಲೋಕಾಹ. ಪ್ರಜ್ಞಾನದಲ್ಲಿ ಸಕಲ ಲೋಕವೂ ಇದೆ ಅಥವಾ ಏಕವಚನ ಲೋಕಃ. ಪ್ರಜ್ಞಾ ಪ್ರತಿಷ್ಠಾ. ಪ್ರಜ್ಞಾ ಪ್ರತಿಷ್ಠಾ. ಪ್ರಜ್ಞಾ ಶಬ್ದಕ್ಕೆ ಏನಂತಾರೆ ಅಂದರೆ ಪ್ರತಿಷ್ಠಾ, ಆಧಾರ ಅಂತ ಕರೀತಾರೆ, ಮತ್ತೇನಿಲ್ಲ. ಪ್ರಜ್ಞಾ ಶಬ್ದಕ್ಕೆ ಪ್ರತಿಷ್ಠಾ ಶಬ್ದ ಏನು ಹೇಳ್ತದೆ? ಆಧಾರ. ಅದು ಯಾವಾಗಲೂ ಇರುವಂಥದ್ದು, ಅದರಲ್ಲಿ ಜಗತ್ತು ತೋರುವಂಥದ್ದು ಅಂತ. ಇಷ್ಟು ಇದರ ಅರ್ಥ ತಗೊಳ್ರಿ ಮೊದಲು. ಅದಕ್ಕೆ ಏನಂತಾರೆ ನೋಡ್ರಿ ನಿಜಗೊಂಡ್ರು. ಅವ್ರ ವಾಕ್ಯ ಓದ್ತೇನೆ. ಪ್ರಿಯತಮೇ. ಎಷ್ಟನೇ ನುಡಿ ಅಂದ್ರೆ ಎರಡನೇ ನುಡಿ. ಪ್ರಿಯತಮೇ ಕೇಳು. ಬ್ರಹ್ಮ ವಿಷಯಮಾಗಿರ್ಪ. ಬ್ರಹ್ಮವನ್ನೇ ತಿಳಿದುಕೊಳ್ಳುವ. ಬ್ರಹ್ಮ ವಿಷಯವಾಗಿರ್ಪ ಅಂದ್ರೆ ಬ್ರಹ್ಮವನ್ನೇ ತಿಳಿದುಕೊಳ್ಳುವ ಸತ್ಕ್ರಿಯೆಯೇ. ವಿಚಾರವನ್ನೇ, ಬ್ರಹ್ಮವನ್ನು ತಿಳಿದುಕೊಳ್ಳುವಂತಹ ವಿಚಾರವನ್ನೇ ಮಾಡು. ಅಲಸದಿರು, ಅದನ್ನೇ ಮಾಡು, ಆಲಸ್ಯವನ್ನು ಹೊಂದಬೇಡ. ನಿಯತದ ಈ ಬೋಧೆ, ನಿಯತದ ನಿಯಮವಾಗಿ ಹೇಳುವ, ಯಥಾರ್ಥವಾಗಿ ಹೇಳುವ ಈ ಬೋಧೆ ಮುಖಾಂತರಬಹುದು. ಮುಖಾಂತರ, ಅಂತರ್ಮುಖ ಮಾಡುವುದಕ್ಕೆ ಪೂರ್ವದ ಬೆಳಗಿನ ಪ್ರವಚನದಲ್ಲಿ ಆಗಿದೆ. ಮುಖಾಂತರವೂ ಅಹುದು.
ನಿಷ್ಕ್ರಿಯನು ಆತ್ಮ. ಆತ್ಮ ನಿಷ್ಕ್ರಿಯ, ಅವನಲ್ಲಿ ಕ್ರಿಯೆ ಇಲ್ಲ. ಅಂದರೆ ಹೊರಗೆ ಕರ್ಮ ಮಾಡೋದಲ್ಲ, ವಿಚಾರ ಮಾಡೋದಷ್ಟೇ ಇಲ್ಲಿ ಕ್ರಿಯೆ. ನಿಷ್ಕ್ರಿಯನು ಆತ್ಮ, ನೀನು ಅದರಿಂದ ನೀನು ಕೂಡ ನಿಷ್ಕ್ರಿಯ. ಯಾಕೆ ಆತ್ಮನೇ ಇಲ್ಲಿ ಪ್ರವೇಶ ಮಾಡ್ಯಾನ, ನೀನು ನಿಷ್ಕ್ರಿಯ. ಹಾಗಾದರೆ ಇಲ್ಲಿ ಕೇವಲ ವಿಚಾರ ಮಾಡೋದಷ್ಟೇ ಇದೆ. ಆತ್ಮ ಅಂದರೆ ಏನು, ಬ್ರಹ್ಮ ಅಂದರೆ ಏನು ಅನ್ನುವುದನ್ನು ವಿಚಾರ ಮಾಡೋದಾದರೆ ಅರಿವೇ ಬ್ರಹ್ಮ. ಇಲ್ಲಿ ಪ್ರಜ್ಞೆ ಅನ್ನೋದೇನು ಹೇಳ್ತದೆ, ಅರಿವೇ ಬ್ರಹ್ಮ. ನೀನು ಅರು ಸ್ವರೂಪ, ಬ್ರಹ್ಮವು ಅರು ಸ್ವರೂಪ, ಅದನ್ನು ತಿಳಿಯುವ ಪ್ರಯತ್ನ ಮಾಡುವಂತ ಇದರ ಅರ್ಥ. ಅದನ್ನು ಅಂದರೆ ನಿನ್ನನ್ನು ನೀನು ತಿಳಿಯುವ ಪ್ರಯತ್ನ ಅಂತ ಇದರಲ್ಲಿ ಅರ್ಥ ಇದೆ. ಅದನ್ನು ಅಂದರೆ ಎಲ್ಲೋತಂತಲ್ಲ, ಹೇಳೋದಕ್ಕೇನಾದರೂ ಆತ್ಮನನ್ನು ತಿಳಿಯುವ ಪ್ರಯತ್ನ ಮಾಡುವ ಅಂದರು. ಆತ್ಮ ಶಬ್ದ ಬೆಳಗಿನ ಪ್ರವಚನದಲ್ಲಿ ಬಂದಿದೆ, ಎರಡಕ್ಕೂ ಅನ್ವಯ ಆಗ್ತದೆ. ಜೀವಾತ್ಮ ಪರಮಾತ್ಮ, ಉಪಾಧಿಯಿಂದ ಕೂಡಿಕೊಂಡಾಗ ಜೀವಾತ್ಮ, ಉಪಾಧಿಯಿಂದ ಕೂಡಿಕೊಂಡಾಗ ಪರಮಾತ್ಮ. ಎರಡು ಉಪಾಧಿ ತೆಗೆದ್ರೆ ಅಖಂಡ ಚೈತನ್ಯವೇ ನಿನ್ನ ಸ್ವರೂಪ ಅಂದಂಗಿದೆ. ಆದರೆ ಆ ಸ್ಥಿತಿ ಮುಟ್ಟಿಲ್ಲ. ಶಿಷ್ಯರು ಆ ಸ್ಥಿತಿ ಮುಟ್ಟದೇ ಇರುವುದರಿಂದ ಅದನ್ನೇ ವಿಚಾರ ಮಾಡು ಅಂತ ಹೇಳುವುದಕ್ಕೆ ಪ್ರಜ್ಞಾನಂ ಬ್ರಹ್ಮ, ಅರು ಸ್ವರೂಪವಾದದ್ದೇ ಇಲ್ಲಿ ಬ್ರಹ್ಮ. ನೀನು ಅರು ಸ್ವರೂಪಳೇ, ಆದರೆ ಏನಾಗೈತಿ, ನಿನ್ನನ್ನು ನೀನು ಸರಿಯಾಗಿ ತಿಳಿದುಕೊಂಡಿಲ್ಲ. ನಿನ್ನನ್ನು ನೀನು ತಿಳಿದುಕೋ ಅಂತ ಮೈತ್ರಿಯನ್ನು ಮುಂದಿಟ್ಕೊಂಡು ನಿಮಗೆ ಹೇಳಿದ್ರು ಈ ಮಾತನ್ನು. ಈಗ ಎರಡನೇದು ನೋಡೋಣ, ಅದರ ಮುಂದಿನ ನುಡಿ ನೋಡ್ರಿ. ವಿರತಿಯನು ಆತ್ಮಾಭಿರತಿಯನು ಪರಮನು ಅದ್ವಯನೆಂದು ತಿಳುಪುವ ವರಬೋಧೆಯನು ದಶಾಂತರವು ಅಹುದೆಂದು ನಿರ್ಧರಿಸು ಶ್ರುತಿಸಿದ್ಧವು ಅಹುದಾಗಿ. ಇದನ್ನೊಂದು ಸ್ವಲ್ಪ ನೋಡ್ರಿ. ಬೆಳಗಿನ ಪ್ರವಚನದಲ್ಲಿ ಇದರ ಅರ್ಥ ಹೇಳೈತಿ, ಆದರೆ ಇಲ್ಲಿ ಮಹಾವಾಕ್ಯ ಜೋಡಿಸ್ತೇನೆ ಅಷ್ಟೇ, ಮತ್ತೇನಿಲ್ಲ. ವಿರತಿಯನು ಹೊರಗಿನ ಪದಾರ್ಥಗಳಲ್ಲಿ ವೈರಾಗ್ಯ. ಆಮೇಲೆ ತದನಂತರ ಅಂತ ಬರೆದಾರಲ್ಲಿ ವಿರತಿಯನು ಮುಖಾಂತರ ಆಯಿತಾ. ವಿರತಿಯನು ಆತ್ಮಾಭಿರತಿಯನು ಅಂತರದಿಂದ ಅಂದರೆ ಆಮೇಲೆ ಆತ್ಮಾಭಿರತಿಯನು ಆತ್ಮನನ್ನು ತಿಳಿದುಕೊಳ್ಳುವ ಆಸಕ್ತಿ, ಬಾಹ್ಯ ಪದಾರ್ಥದಲ್ಲಿ ಅನಾಸಕ್ತಿ. ಆತ್ಮಾಭಿರತಿಯನು ಪರಮನು ಅದ್ವಯನೆಂದು ತಿಳುಪುವ, ಪರಮಾತ್ಮನು ಒಬ್ಬನೇ, ಏಕಂ ಏವ ಅದ್ವಿತೀಯಂ, ಪರಮಾತ್ಮನು ಒಬ್ಬನೇ, ಪರಮನು ಒಬ್ಬನೇ ಎಂದು ತಿಳುಪುವ. ವರಬೋಧೆಯದು ದಶಾಂತರವು ಅಹುದು ಎಂದು. ಋಗ್ವೇದ ಆಯಿತು, ಈಗ ಎರಡನೇದ್ದು ಯಜುರ್ವೇದ. ಋಗ್ವೇದದ್ದು ಪ್ರಜ್ಞಾನಂ ಬ್ರಹ್ಮ ಆಯಿತು, ಈಗ ಎರಡನೇದ್ದು ಯಜುರ್ವೇದ. ಯಜುರ್ವೇದದಲ್ಲಿ ಬರುವ ವಾಕ್ಯ ಯಾವುದು ಅಂದ್ರೆ ಅಹಂ ಬ್ರಹ್ಮಾಸ್ಮಿ. ಬೃಹದಾರಣ್ಯಕೋಪನಿಷತ್ತು ಯಜುರ್ವೇದಾಂತರ್ಗತ ಅಹಂ ಬ್ರಹ್ಮಾಸ್ಮಿ. ಎಲ್ಲಿ ತನ್ನನ್ನು ತಾನು ತಿಳಿದುಕೊಳ್ಳುವುದಕ್ಕೆ ಹೋಗಬೇಕು. ಅಹಂ ಬ್ರಹ್ಮಾಸ್ಮಿ ಅಂದ್ರದು ಕೊನೆ, ಶಾಸ್ತ್ರ ಅಲ್ಲಿಗೆ ಮುಗೀತದೆ. ಎರಡು ಮಾತ ಮಧ್ಯದಲ್ಲಿ ಜೋಡಿಸ್ತೇನೆ. ಇಲ್ಲಿ ಕ್ರಮ ಇಟ್ಕೊಂಡಿದ್ದೀನಿ. ಏನು ಕ್ರಮ ಅಂತ ಕೇಳಿದರೆ, ಗ್ರಂಥಕಾರರು ಬರೆದಿರುವುದಕ್ಕೂ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಕ್ಕೂ ಹೊಂದುಗಡೆ ಆಗುವಂತೆ ಒಂದು ಕ್ರಮ ಜೋಡಿಸುವಂತಹ ಪ್ರಯತ್ನ ಇದೆ ಇಲ್ಲಿ. ಆದರೆ ಉಪದೇಶಾತ್ಮಕವಾದ ಮಹಾವಾಕ್ಯ ಯಾವುದು ಅಂತ ಕೇಳಿದರೆ ತತ್ವಮಸಿ. ಅನುಭವಾತ್ಮಕ ವಾಕ್ಯ ಯಾವುದು ಅಂದರೆ ಅನುಭವಕ್ಕೆ ತಂದುಕೊಳ್ಳುವ ವಾಕ್ಯ ಅಹಂ ಬ್ರಹ್ಮಾಸ್ಮಿ. ಮಧ್ಯದಲ್ಲಿರುವ ಎರಡು ವಾಕ್ಯಗಳು ಚಿಂತನ ಪರ, ಅನುಸಂಧಾನ ಪರ, ಅವು ಅನುಷ್ಠಾನ ಮಾಡುವುದಕ್ಕೆ ಯೋಗ್ಯವಾದವುಗಳು, ಚಿಂತನ ಪರ. ಆದರೆ ಇಲ್ಲಿ ನಿಜಗುಣರು ಬರೆದಿರುವಂತಹ ಈ ಪದ್ಯಕ್ಕೂ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಕ್ಕೆ ಅನುಗುಣವಾಗಿ ಹೊಂದುಗಡೆ ಆಗುತ್ತದೆಯೋ ಇಲ್ಲೋ ಅನ್ನುವುದನ್ನು ತಿಳಿಸುವ ದೃಷ್ಟಿಯಿಂದ ಈ ಕ್ರಮವನ್ನು ಇಲ್ಲಿ ಆಯ್ದುಕೊಳ್ಳಲಾಗಿದೆ. ಇವತ್ತಿಗೆ ಸಾಯಂಕಾಲ ಬೆಳಗ್ಗೆ ಹೇಳಾಗಿದೆ ಇದ್ರ ಬಗ್ಗೆ ಎಲ್ಲ ಕರೆ. ಈ 4 ಮಹಾವಾಕ್ಯಗಳನ್ನು ಜೋಡಿಸ್ಬೇಕಾಗೈತಿ ಇಲ್ಲಿ. ಯಾಕಂದ್ರೆ 4 ಥರದ ಬೋಧೆಯನು ಅಂತ ಬರ್ತಾರೆ ಗ್ರಂಥಕಾರರು. 4 ಥರದ ಬೋಧೆಯನು ಅಂದಾಗ 4 ಮಹಾವಾಕ್ಯಗಳು ಬೇಕಾಗ್ತಾವೆ ನಮಗೆ. ಆ 4 ಮಹಾವಾಕ್ಯಗಳು ಕ್ರಮವಾಗಿ ಋಗ್, ಯಜು, ಸಾಮ, ಅಥರ್ವ ಅಂತ ಇಟ್ಕೊಂಡಿದ್ದೇವೆ. ಈಗ ಎರಡನೇದ್ದು ಯಜುರ್ವೇದ. ಯಜುರ್ವೇದ ಬೃಹದಾರಣ್ಯಕೋಪನಿಷತ್ತು
ಯಜುರ್ವೇದ ಅಂತರ್ಗತ ಆಗಿದೆ. ಅಲ್ಲಿ ಬರುವಂತಹ ವಾಕ್ಯ ಯಾವುದು ಒಂದು ಕೇಳಿದರೆ ಬರೀತಾರೆ ಅದರ ಬಗ್ಗೆ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ವಾಕ್ಯ ಯಜುರ್ವೇದಗತ ಉದಾಹರಣೆಗಳಲ್ಲಿ ಬಂದದ್ದು ಅಂತ ಹೇಳಿದ್ನಿ. ಅದಕ್ಕೆ ಏನು ವಾಕ್ಯ ಬರ್ದಾರ ಅಂದ್ರೆ ಅದನ್ನು ಜೋಡಿಸ್ತೇನೆ. ಇಲ್ಲೇ ಒಂದು ವಾಕ್ಯ ಬರ್ತಾರೆ ನೋಡ್ರಿ. ಬ್ರಹ್ಮವಾ ಇದಂ ಅಗ್ರ ಆಸೀತ್. ಇದಂ ನಾಮರೂಪ ಕ್ರಿಯಾತ್ಮಕವಾಗಿ ತೋರುವ ಜಗತ್ತು ಬ್ರಹ್ಮ ಆಸೀತ್, ಬ್ರಹ್ಮವೇ ಆಗಿತ್ತು. ಮತ್ತು ಈಗ ಬ್ರಹ್ಮ ಆಗಿಲ್ಲ ನಾಂದ್ಗಿಂದಿರಿ, ಅದು ಮುಂದಿನ ಮಾತು. ಹೀಗೆ ತೋರುವಕ್ಕಿಂತ ಮುಂಚೆ ಬ್ರಹ್ಮವೇ ಆಗಿತ್ತು. ಅಲ್ಲಿ ಬರ್ದದ್ದನ್ನು ಹೇಳಬೇಕಲ್ಲ. ತತ್ ಆ ಬ್ರಹ್ಮ ಆತ್ಮಾನಂ ಆವೇದ, ಆ ಬ್ರಹ್ಮವು ತನ್ನನ್ನು ತಾನು ತಿಳಿಯಿತು. ಅಹಂ ಬ್ರಹ್ಮಾಸ್ಮಿ ಇತಿ, ನಾನು ಬ್ರಹ್ಮವೇ ಆಗಿದ್ದೇನೆ ಎಂದು ತನ್ನನ್ನು ತಾನು ತಿಳಿಯಿತು. ಇಲ್ಲಿ ಉಳಿದ ಚಿಂತೆ ಬೇಡ ಈಗ. ಆತ್ಮಾಶ್ರಯ ದೋಷ ಅದು ಇದು ಚಿಂತನೆ ಬೇಡ ಈಗ. ಯಜುರ್ವೇದಗತ ಉಪನಿಷತ್ತು ಯಾವುದು ಅಂದ್ರೆ ಬೃಹದಾರಣ್ಯಕ. ಅಲ್ಲಿ ಬರುವ ಮಹಾವಾಕ್ಯ ಯಾವುದು ಅಂದ್ರೆ ಅಹಂ ಬ್ರಹ್ಮಾಸ್ಮಿ. ಇಷ್ಟು ತಗೊಳ್ರಿ. ಈಗ ನನ್ನನ್ನು ತಾನು ತಿಳಿಯಿತು ಅನ್ನುವಂಥ ಒಂದು ಮಾತು ಬಂದಿದೆ. ತನ್ನ ತಾನು ಅರಿದಡೆ ಮುಕ್ತ, ತನ್ನ ತಾನು ಅರಿಯದೆರೆ ಅವ ಹೇಗೆ ವಿರಕ್ತ ಅಂತ ಸರ್ಪಣ್ಣಾಚಾರ್ಯರು, ಸರ್ಪಭೂಷಣರು, ತನ್ನ ತಾನು ಅರಿದಡೆ ಮುಕ್ತ, ತನ್ನ ತಾನು ಅರಿಯದೆರೆ ಅವ ಹೇಗೆ ವಿರಕ್ತ ಅಂತ ಉದ್ಗಾರ ತೆಗುತ್ತಾರೆ. ಇಲ್ಲಿ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಉಪಾಧಿಯಿಂದ ಜೀವಾತ್ಮ, ಉಪಾಧಿಯಿಂದ ಪರಮಾತ್ಮ. ಏನು? ಒಂದೇ ಚೇತನ. ಉಪಾಧಿಯಿಂದ ಜೀವಾತ್ಮ, ಉಪಾಧಿಯಿಂದ ಪರಮಾತ್ಮ. ಮೂಲತಃ ಅಖಂಡ ಚೇತನ, ಪರಂತು ಅಲ್ಲಿ ಮಾಯಾ ಅವಿದ್ಯಾ ಉಪಾಧಿ ಸೇರಿದ್ದರಿಂದ ಏನಾಯಿತು? ಒಂದು ಜೀವಾತ್ಮ ಅಂತ ಕರೆಸ್ಕೊಂತು, ಒಂದು ಪರಮಾತ್ಮ ಅಂತ ಕರೆಸ್ಕೊಂತು. ಆತ್ಮಾನಮೇವ ಅವೇದ, ತನ್ನನ್ನೇ ತಾನು ತಿಳಿದನು ಅಂತ ವಾಕ್ಯ ಓದಿನೀಗ. ತತ್ ಆತ್ಮಾನಂ ಏವ ಅವೇದ, ತನ್ನನ್ನು ತಾನು ತಿಳಿಯಿತು, ಬ್ರಹ್ಮ ಅನ್ನುವಲ್ಲಿ ತಿಳಿಯಿತು ಅನ್ನುವ ಶಬ್ದ ಬರ್ತದೆ. ಇಲ್ಲಿ ಜೀವಾತ್ಮ ಇದು ಬ್ರಹ್ಮವೇ. ಉಪಾಧಿ ತೆಗೆದು ನೋಡ್ರಿ ನೀವು. ಉಪಾಧಿ ಇಟ್ಕೊಂಡಾಗ ಬ್ರಹ್ಮ ಅಲ್ಲ, ಜೀವಾತ್ಮ. ಆದರೆ ಜೀವಾತ್ಮ ಉಪಾಧಿಯಿಂದ ಕೂಡಿಕೊಂಡಾಗಲೂ ನಿರ್ಲಿಪ್ತ. ಮೊನ್ನೆ ಆಕಾಶದ ದೃಷ್ಟಾಂತ ಕೊಟ್ಟಿದ್ದೇನೆ ಮೊನ್ನೆ. ಆಕಾಶ ನಿರ್ಲಿಪ್ತ ಯಾವಾಗೂ ಅಂತ, ಅದು ನೆನಪು ಮಾಡಿಕೊಡು ಅದನ್ನಷ್ಟೇ. ಕನ್ನಡಿಯಲ್ಲಿ ಒಂದು ಪ್ರತಿಬಿಂಬ ಮೂಡೈತಿ, ಒಬ್ಬ ಮನುಷ್ಯ ಅಂತ ಮುಖದ ಪ್ರತಿಬಿಂಬ ಮೂಡೈತಿ. ಆ ಕನ್ನಡಿ ಚೆಲ್ಲು ಬಿದ್ದೈತಿ. ಕನ್ನಡಿ ಚೆಲ್ಲು ಬಿದ್ದೈತೆ ಅಂದ್ರೆ ಗೊತ್ತಾಗತ್ತಲ್ಲ ಭಾಷೆ. ಚೆಲ್ಲು ಬಿದ್ದೈತಿ. ಆ ಪ್ರತಿಬಿಂಬದಲ್ಲಿ ಕಾಣ್ತಾ ಇದೆ ಅದು ಯಾವುದು? ಕಲೆ. ಇಲ್ಲಿಲ್ಲ. ಇದು ಶುದ್ಧ ಬ್ರಹ್ಮ. ತಿಳ್ಸಕ್ಕೆ ಹೊಂಟಿದ್ದೇನೆ ಅಷ್ಟೇ ದೃಷ್ಟಾಂತ. ಕನ್ನಡಿಯಲ್ಲಿ ಪ್ರತಿಫಲಿತವಾದದ್ದು ಜೀವಚೇತನ, ಇದು ಈಶ್ವರ ಚೇತನ ಅಂತ ಇಟ್ಕೊಳ್ರಿ. ಇಲ್ಲಿ ಪ್ರತಿಬಿಂಬ ಮೂಡಿತಲ್ಲ, ಈಶ್ವರ ಚೇತನ. ಆ ಪ್ರತಿಬಿಂಬದಲ್ಲಿ ಕಲೆಗಳು ತೋರ್ತಾ ಇದ್ದಾವಲ್ಲ, ನಿಜವಾಗಿಯೂ ಪ್ರತಿಬಿಂಬದಲ್ಲಿ ಕಲೆ ಇದ್ದಾವೋ ಹೇಗೆ? ಪ್ರತಿಬಿಂಬದಲ್ಲಿ ಕಲೆಗಳು ಇಲ್ಲ. ಇಲ್ಲಿ ಕಲೆ ಇದ್ದಿದ್ರೆ ಪ್ರತಿಬಿಂಬದಲ್ಲಿ ಕಲೆ ಮೂಡ್ತಿತ್ತು. ಇಲ್ಲಿ ಕಲೆಗಳು ಇಲ್ಲ. ಮತ್ತು ಪ್ರತಿಬಿಂಬದಲ್ಲಿ ಕಲೆಗಳು ಕಾಣ್ತಾ ಇದ್ದಾವಲ್ಲ, ಆ ಕಲೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂದರೆ ಕನ್ನಡಿಗೆ ಸಂಬಂಧಪಟ್ಟಿವೆ, ಅಲ್ಲದೆ ಪ್ರತಿಬಿಂಬಕ್ಕೆ ಸಂಬಂಧಪಟ್ಟಿಲ್ಲ. ಇದು ಉದಾಹರಣೆ. ಕಿಂಚಿಜ್ಞತ್ವಾದಿ ಗುಣಗಳು ಜೀವಾತ್ಮನಲ್ಲಿ ತೋರ್ತಾ ಇದ್ದಾವಲ್ಲ, ಅವು ಉಪಾಧಿಗೆ ಅಧೀನಲ್ಲದೆ ಚೇತನಕ್ಕೆ ಅಧೀನ ಅಲ್ಲ. ಚೇತನಕ್ಕೆ ಸಂಬಂಧ ಇಲ್ಲ, ಉಪಾಧಿಗೆ ಅಧೀನವು. ಅದಕ್ಕೆ ಮುಸುರು ಹೆತ್ತಿದ್ದು ತಗಡಿಗೆ. ಮನೆ ದೃಷ್ಟಾಂತ ಕೊಟ್ಟಿದ್ನಲ್ಲ, ಆಕಾಶದಲ್ಲಿ ಅಡುಗೆ ಮಾಡಿದ, ಆದ್ರೆ ಮುಸುರು ಹೆತ್ತಿತ್ತು ತಗಡಿಗೆ. ಬೋಗಾಣಿ ಅಂತಿರಲ್ಲ, ಡಬರಿ ಅಂತಿರಲ್ಲ, ಅದ್ರಾಗ ಅಡುಗೆ ಮಾಡಿದ್ದೀರಿ. ಅದ್ರಾಗ ಅಡುಗೆ ಮಾಡಿದ್ದೀರಿ ಸುಳ್ಳು. ಅದ್ರಾಗ ಹಂಗೆ ಅಡುಗೆ ಮಾಡ್ತಾರೆ. ಬೈಲ್ನಾಗ ಅಡುಗೆ ಮಾಡಿದ್ದೀರಿ, ಒಳಗೆ ಬೈಲತ್ತಿ, ಬೈಲ್ನಾಗ ನೀರು ಹಾಕಿದ್ದೀರಿ, ಬೈಲ್ನಾಗ ಅಕ್ಕಿ ಹಾಕಿದ್ದೀರಿ, ಅನ್ನ ಆಗೈತಿ. ಆದ್ರೆ ಮುಸುರು ಹೆಚ್ಚಿದ್ದು ತಗಡಿಗೆ. ಬೈಲಿಗೆ ಮೊಸರು ಹತ್ತೋದಿಲ್ಲ.
ಹಾಗೆ ಜೀವಚೇತನಕ್ಕೆ ಸಂಬಂಧವೇ ಇಲ್ಲ. ಪುಣ್ಯ ಪಾಪ ಏನೂ ಸಂಬಂಧ ಇಲ್ಲ. ಆದ್ರೆ ತಪ್ಪು ತಿಳ್ಕೊಂಡಿದ್ದಾನೆ. ಆ ಅವಿದ್ಯೆಯಲ್ಲಿ ಇರತಕ್ಕಂತಹ ಅಂದ್ರೆ ಅಂತಃಕರಣದಲ್ಲಿ ಇರತಕ್ಕಂತಹ ಪುಣ್ಯ ಪಾಪ ಸುಖ ದುಃಖ ಎಲ್ಲ ನನ್ನ ಮೇಲೆ ಇದಾವೆ ತಿಳ್ಕೊಂಡಿದ್ದಾನೆ. ಆತ್ಮಾನಮೇವ ಅವೇದ. ಇಲ್ಲಿ ಜೀವಚೇತನ ತನ್ನನ್ನೇ ತಾನು ತಿಳಿದನು, ಬೇರೆ ಯಾರನ್ನು ತಿಳಿಲಿಲ್ಲ, ತನ್ನನ್ನೇ ತಾನು ತಿಳಿದನು ಉಪಾಧಿ ಇದ್ದಾಗ. ಉಪಾಧಿ ನೇತುಗಳದಾಗ ತಿಳಿಯೋದು ಇಲ್ಲ, ತಿಳಿಸಿಕೊಳ್ಳೋದು ಇಲ್ಲ. ಉಪಾಧಿ ಇದ್ದಾಗ ಎರಡಾದವು, ಕನ್ನಡಿ ಇಟ್ಟಾಗ ಪ್ರತಿಬಿಂಬ ಬಿಂಬ ಎರಡಾದವು ಇಲ್ಲೋ ಹಾಗೆ ಇಲ್ಲಿ ಉಪಾಧಿ ಇದ್ದಾಗ ಜೀವಚೇತನ ಈಶ್ವರ ಚೇತನ ಗುರುಗಳ ಉಪದೇಶದಿಂದ ತನ್ನನ್ನು ತಾನು ಜೀವಚೇತನ ಅಂದ್ರೆ ಜೀವಾತ್ಮನು ತಿಳಿದ. ಆತ್ಮಾನಮೇವ ಅವೇದ ಅನ್ನುವಂಥ ಉಪನಿಷತ್ ಮಂತ್ರ ಅಹಂ ಬ್ರಹ್ಮಾಸ್ಮಿ ಇತಿ. ಹೆಂಗೆ ತಿಳ್ಕೊಂಡ ತನ್ನನ್ನು? ಅಹಂ ಬ್ರಹ್ಮಾಸ್ಮಿ ಇತಿ ಆತ್ಮಾನಮೇವ ಅವೇದ. ನಾನು ಬ್ರಹ್ಮವೇ ಇದ್ದೇನೆ, ಆಗಿದ್ದೇನೆ ಅಲ್ಲ. ಅಹಂ ಬ್ರಹ್ಮ ಅಸ್ಮಿ, ಇದ್ದೇನೆ. ಅಸ್ಮಿ ಅನ್ನೋ ಶಬ್ದ ಏನು ಹೇಳ್ತದೆ ಅಂತ ಕೇಳಿದರೆ ಬ್ರಹ್ಮವೇ ಇದ್ದೇನೆ. ಬ್ರಹ್ಮವು ಆದೇನು ಅಂದ್ರೆ ತಪ್ಪಾಕತಿ. ಅಸ್ಮಿ ಶಬ್ದ ಆತಿ. ಅಸ್ಮಿ ಅಂದ್ರೆ ಇರುವಿಕೆ ಹೇಳ್ತದೆ. ಅದು ಅಸ್ತಿ ಸಹ ಸಂತಿ, ಅಸ್ತಿ ಸ್ತಃ ಸಹ, ಅಸ್ತಿ ಸ್ತಃ ಸ್ತ, ಅಸ್ಮಿ ಸ್ವಹ ಸ್ಮಃ. ಇಲ್ಲಿ ಅಸ್ಮಿ ಅನ್ನೋದು ಏನು ಹೇಳ್ತದೆ ಅಂತ ಕೇಳಿದರೆ ಇದ್ದೇನೆ, ನಾನು ಬ್ರಹ್ಮವೇ ಇದ್ದೇನೆ. ಇದು ಋಗ್ವೇದ ಯಜುರ್ವೇದಗತ ಬೃಹದಾರಣ್ಯಕದಲ್ಲಿ ಬರುವಂತಹ ಮಂತ್ರ. ಅದಕ್ಕೆ ಈ ನಿಜಗುಣರ ಗ್ರಂಥಕ್ಕೆ ಹೊಂತತಿಲ್ಲೋ ನೋಡೋಣ. ಈಗ ಇಷ್ಟು ಅಂತೂ ಇದರ ಅರ್ಥ ಹೇಳಿ ನಿಮಗೆ. ಈಗ ನಿಜಗುಣರ ಗ್ರಂಥಕ್ಕೂ ಅದಕ್ಕೂ ಹೊಂತತಿಲ್ಲೋ ನೋಡೋಣ. ಏನಂದ್ರು, ವಿರತಿಯನು ವೈರಾಗ್ಯ ಮೊದಲು, ಆತ್ಮಾಭಿರತಿಯನು ಅಂತರದಿಂದೆ ನಡಕ್ಕೆ ಹಾಕ್ರಿ. ಆಮೇಲೆ ಆತ್ಮಾಭಿರತಿಯನು ಆತ್ಮನನ್ನು ತಿಳಿದುಕೊಳ್ಳಬೇಕೆಂಬುವ ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳಬೇಕೆಂಬುವ ಉತ್ಕಟವಾದ ಇಚ್ಛೆ. ಪ್ರೀತಿ, ರತಿ ಅಂದರೆ ಪ್ರೀತಿ. ವಿಷಯಗಳಲ್ಲಿ ಅಪ್ರೀತಿ, ವಿಷಯಗಳಲ್ಲಿ ಪ್ರೀತಿ ಇಲ್ಲ. ವಿಷಯಗಳಿಲ್ಲ ಅಂತಲ್ಲ, ವಿಷಯಗಳಲ್ಲಿ ಪ್ರೀತಿ ಇಲ್ಲ. ಬೆಳಿಗ್ಗೆಲ್ಲ ಇದನ್ನು ಹೇಳಿ ಆಗೈತಿ. ಪರಮನು ಅದ್ವಯನು ಎಂದು ತಿಳುಪುವ ಆ ಚೇತನ ಪರಮನು. ಪರಮನು ಅಂದ್ರೇನು? ಮಾಯಾ ಉಪಾಧಿಯಿಂದ ಕೂಡಿಕೊಂಡವನು ಅಂತ ತಗೊಳ್ಳೋನು ಇಲ್ಲಿ. ಪರಮನು ಹಂಗಾರೆ ಮಾಯಾ ಒಂದು, ಅವ ಎರಡು ಆಯ್ತಲ್ಲ ಅಂದ್ರೆ ಅದ್ವಯನು. ಮಾಯೆ ಕಲ್ಪಿತ ಪದಾರ್ಥ ತಿಳಿಸುವುದಕ್ಕಾಗಿ ತೆಗೆದುಕೊಂಡದ್ದು. ಅದ್ವಯನು ಎಂದು ತಿಳುಪುವ, ತಿಳಿಸಿಕೊಡುವ ವರ ಶ್ರೇಷ್ಠವಾದ ಬೋಧೆಯು. ಈ ಬೋಧೆಯು ಏನಂತಾರೆ? ದಶಾಂತರ ಅಹುದು ಎಂದು. ಇಲ್ಲಿ ದಶ ಅಂದ್ರೇನು? ಅದೊಂದು ಲೋಕದಲ್ಲಿ ದೃಷ್ಟಾಂತ ಕೊಡೋದು. ನಾನು ಬಾಲಕ, ಯೌವನಾವಸ್ಥೆ ಬಂದಾಗ ಬಾಲ್ಯಾವಸ್ಥೆಯ ದಶೆ ಹೋಯಿತು, ಯೌವನಾವಸ್ಥೆಯ ದಶೆ ಬಂತು. ಆಮೇಲೆ ಮುದುಕಾದ, ಯೌವನಾವಸ್ಥೆಯ ದಶೆ ಹೋಯಿತು, ಮುಪ್ಪಾವಸ್ಥೆಯ ದಶೆ ಬಂತು. ಇದು ದೃಷ್ಟಾಂತ ಅಷ್ಟೇ. ಜೀವಭಾವ ದಶೆ ಹೋಯಿತು, ಆತ್ಮಭಾವ ದಶೆ ಬಂತು. ಜೀವಭಾವ ದಶೆ ಹೋಯಿತು, ಅಹಂ ಬ್ರಹ್ಮಾಸ್ಮಿ. ಆತ್ಮಭಾವ ದಶೆ ಬಂತು. ಇದು ಬಂತು ಹೋಯಿತು ಅನ್ನಕ್ಕೆ ಬರ್ತದೆ. ಆದರೆ ಇವ ಹೊಸದಾಗಿ ಬ್ರಹ್ಮ ಆಗಿಲ್ಲ. ಅದಂತೂ ಅಸ್ಮಿ ಇತಿ ಅನ್ನೋ ಅರ್ಥದಲ್ಲಿ ಹೇಳಾಗೈತಿ. ಇದು ದಶಾಂತರ ಬೋಧೆ ಅಂತ ಹೇಳಿದರು. ಇದರ ಮುಂದಿಂದು ಛಾಂದೋಗ್ಯೋಪನಿಷತ್ತಿನ ತತ್ವಮಸಿ ಮಹಾವಾಕ್ಯ. ಪ್ರಕೃತ ಮುಂದಿನ ನುಡಿಗೆ ಹೊಂತತಿಲ್ಲೋ ನೋಡೋಣ. ದಶಾಂತರ ಬಹುದೆಂದು ನಿರ್ಧರಿಸು. ಶ್ರುತಿ ಸಿದ್ಧ ಬಹುದಾಗಿ, ಶ್ರುತಿ ಪ್ರಮಾಣದಿಂದ ಇದು ಶುದ್ಧವಾಗಿರುವುದರಿಂದ ಅಂತ ಈ ನುಡಿ ಮುಗಿಲಿ. ಪರಮನೇ ನೀನು ಎಂಬುವ ಪರೀಕ್ಷಿಸೆ ಭಾವಾಂತರ ಬೋಧೆ ಎನಿಪುದು ನಿಜದೊಳು ಪರಮಾತ್ಮನು ಎಂದು ಎಂಬ ತಾನು ಅನ್ಯನು ಎಂದೆಂಬವು ಎರಡು ಭಾವನೆಗಳು ಪುಷಿಯಕ್ಕೂ. ಇಲ್ಲಿ ತತ್ವಮಸಿ ಮಹಾವಾಕ್ಯವನ್ನು ತಗೊಳ್ರಿ. ಐತದಾತ್ಮ್ಯಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು. ಐತದಾತ್ಮ್ಯಂ ತತ್ ಸರ್ವಂ ಸತ್ಯಂ. ಐತದಾತ್ಮ್ಯಂ ಅಂದ್ರೆ ಈ ನಾಮರೂಪ ಕ್ರಿಯಾತ್ಮಕವಾಗಿ ತೋರುವ ಜಗತ್ತೆಲ್ಲವೂ ಆತ್ಮಸ್ವರೂಪವೇ. ಏನು ಉಲ್ಟಾ ಹೇಳ್ತಾರೆ ಅಂದ್ರೇನ?
ಆತ್ಮನೇ ವಿವರ್ತ ರೂಪದಿಂದ ಹೀಗೆ ತೋರುತ್ತಿದ್ದಾನೆ. ಬಂಗಾರ ತಾನು ಕೆಡದೆ ಆಭರಣಗಳ ರೂಪದಲ್ಲಿ ತೋರಿದಂತೆ ಆತ್ಮ ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳದೆ ಹೀಗೆ ತೋರುತ್ತಿದ್ದಾನೆ. ಅದ್ವೈತ ವೇದಾಂತಿಗಳ ವಿವರ್ತವಾದ, ಪರಿಣಾಮವಾದ ಅಲ್ಲ. ಪರಿಣಾಮವಾದ ಅಂದ್ರೆ ಆತ್ಮ ಕೆಟ್ಟು ಜಗತ್ತಾಗಿದ್ದಾನಂತ ಹೇಳ್ಬೇಕಾಗೈತಿ. ಹಾಲು ಕೆಟ್ಟು ಮೊಸರು ಆದಂಗೆ. ಅದಕ್ಕೆ ವಿವರ್ತವಾದ, ವೇದಾಂತಿಗಳದು ವಿವರ್ತವಾದ. ಕಪ್ಪೆಯ ಚಿಪ್ಪೇ ಬೆಳ್ಳಿ, ಕಪ್ಪೆ ಚಿಪ್ಪು ಬೆಟ್ಟು ಬೆಳ್ಳಿ ಐತೇನೆ. ಇರೋದು ಕಪ್ಪೆ ಚಿಪ್ಪು, ನೀನು ನೋಡೋದು ಬೆಳ್ಳಿ. ಇರೋದು ಬ್ರಹ್ಮ, ನೀನು ನೋಡೋದು ಜಗತ್ತು. ಅದಕ್ಕೆ ಇದೆಲ್ಲವೂ ಆತ್ಮವೇ ಹೇಳಕತ್ತಾರೆ. ಇದೆಲ್ಲವೂ ಆತ್ಮವೇ. ನೋಡ್ರಿ ಏನಂತ ಬರೀತಾರೆ ಅಂದ್ರೆ, ಪರಮನೇ ನೀನೆಂಬುವುದೇ ಪರೀಕ್ಷಿಸೆ. ಪರೀಕ್ಷಿಸೆ ವಿಚಾರ ಮಾಡಿ ನೋಡಿದರೆ ಪರಮನೇ ನೀನು, ತತ್ ತ್ವಂ, ತತ್ ಪರಬ್ರಹ್ಮ ಅಥವಾ ಸಗುಣ ಬ್ರಹ್ಮ, ಮಾಯಾ ಸಬಲಿತ ಬ್ರಹ್ಮ ಅಂತ ಇಟ್ಕೋಬೇಕಲ್ಲ. ಈಶ್ವರ ಪರಮನೇ ನೀನು. ಕೇಳಕ್ಕಂತವ ಶಿಷ್ಯ, ನೀನು ಪರಮನೇ, ಪರಮಾತ್ಮನೇ ನೀನು. ಪರಮಾತ್ಮನಿಗಿಂತಲೂ ನೀನು ಬೇರೆ ಅಲ್ಲ. ಪರಮನೇ ನೀನು ಅಂತ ಯಾವ್ದು ಹೇಳತ್ತಿ? ತತ್ವಮಸಿ ಮಹಾವಾಕ್ಯ ಹೇಳ್ತದ. ತತ್ವಂ ಅಸಿ, ಪರಮನೇ ನೀನು, ಪರಮಾತ್ಮನೇ ನೀನು ಅಂತಾಯಿತು. ಯಾವಾಗಿದು? ಪರೀಕ್ಷಿಸೆ. ಹಂಗ ಅಲ್ಲ, ನಿನ್ನನ್ನು ನೀನು ವಿಚಾರ ಮಾಡಿದಾಗ. ನಾನು ಎಂದರೆ ಯಾರು ಪ್ರಶ್ನೆ ಮೊದಲು ಗುರುಗಳ ಬಳಿಗೆ ಬಂದ. ಗುರುಗಳವರ ಬಗ್ಗೆ ಏನು ಹೇಳೋದೆಲ್ಲ ಹೇಳ್ಯಾರ. ಹೇಳಿದ ಮೇಲೆ ಅವನಿಗೆ ಜವಾಬ್ದಾರಿ ಕೊಡ್ತಾರೆ. ಯಾಕೆ? ಸ್ವಾನುಭೂತೇಕ ಮಾನಾಯ. ಗುರುಗಳು ಏನು ಮಾಡ್ತಾರೆ? ಆತ್ಮನಲ್ಲದನ್ನು ನೀತಿಗಳಿದು ಆತ್ಮನೇ ನೀನು ಅಂತ ಹೇಳ್ತಾರೆ. ಆ ಆತ್ಮನೇ ನಾನು ಎಂದು ಕಂಡುಕೊಳ್ಳುವುದು ಶಿಷ್ಯನ ಕರ್ತವ್ಯ ಇದೆ ಅಲ್ಲಿ. ಅದನ್ನು ಏನಂತ ಕರೆದ್ದೇವೆ ಎಂದು ಕೇಳಿದರೆ ಸ್ವಾನುಭೂತಿ. ತನ್ನ ಸ್ವರೂಪದ ಅನುಭವ ಅವನಿಗೆ ಬರಬೇಕಾದ್ರೆ ಒಂದು ಪ್ರಯತ್ನ ಇದೆ ಅಲ್ಲಿ. ಹೊರಗಿಂದೆಲ್ಲ ಮರಿಬೇಕು, ಹೊರಗಿಂದೆಲ್ಲ ಸುಳ್ಳು ಅನ್ನಬೇಕು. ಅದರ ಕಂಡ್ರೂ ಕೂಡ ಅದರಲ್ಲಿ ಏನೂ ಇಲ್ಲ ಅನ್ನಬೇಕು. ಅದೆಲ್ಲ ಸಂಪೂರ್ಣವಾಗಿ ಮಿಥ್ಯೆ ಅಂತ ನಿಶ್ಚಯ ಆಯಿತು ಅಂದ್ರೆ ಸ್ವಾನುಭೂತಿ, ತನ್ನ ಅನುಭವ ತನಗೆ ಬರ್ತದೆ. ಗುರುಗಳು ಹೇಳ್ತಾರೆ ಎಲ್ಲ ಸುಳ್ಳು ಅಂತ ಹೇಳ್ತಾರೆ ರೀ. ಇವನ ಅನುಭವಕ್ಕೆ ಬರಬೇಕಲ್ಲ ಎಲ್ಲ ಸುಳ್ಳು ಅನ್ನೋದು. ಶಿಷ್ಯನ ಅನುಭವಕ್ಕೆ ಬರಬೇಕಲ್ಲ. ಆ ಅನುಭವಕ್ಕೆ ಬರದೆ ಹೋದರೆ ಗುರುಗಳು ಎಷ್ಟು ಹೇಳಿದ್ರೆ ಏನಾಗೋದತ್ತೆ? ಶೃಣ್ವಂತ ಹಪಿ ಬಹವಹ ಯಮ್ನ ವಿದ್ಯು. ಭಾಳ ದಿನ ಕೇಳಿದರೂ ಕೂಡ ಜಗತ್ತು ಮಿಥ್ಯೆ ಅನ್ನುವುದು ನಿಶ್ಚಯ ಆಗದೆ ಹೋದರೆ ಆತ್ಮತತ್ವದ ತನ್ನ ಸ್ವರೂಪ, ಆತ್ಮತತ್ವ ಅಂದರೆ ಬೇರೆ ಏನೂ ಅಲ್ಲ, ತನ್ನ ಸ್ವರೂಪದ ಅನುಭವ ಇವನಿಗೆ ಆಗುವುದಿಲ್ಲ. ಇದನ್ನು ಆತ್ಮತತ್ವದ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಎಲ್ಲೋ ಇಲ್ಲ, ನೀನೇ ಬ್ರಹ್ಮ. ಆದರೆ ನೀವು ಉಪಾಧಿಯಿಂದ ಕೂಡಿಕೊಂಡು ಜೀವ ಅಂತ ಆಗಿರಿ. ನಿನ್ನನ್ನು ನೀನು ವಿಚಾರ ಮಾಡುವ ಅಂತ ಇಲ್ಲಿ ತತ್ವಮಸಿ ಮಹಾವಾಕ್ಯ ಏನು ಹೇಳ್ತದೆ? ಪರೀಕ್ಷೆ ಮಾಡಿ ನೋಡಿದರೆ ಪರಮನೇ ನೀನು, ಪರಮಾತ್ಮನೇ ನೀನು ವಿಚಾರ ಮಾಡಿ ನೋಡಿದರೆ. ಇದು ಭಾವಾಂತರ ಬೋಧೆ ಏನಿಪ್ಪದು. ಜೀವಭಾವ ಬಂದಿತ್ತು, ಈಗ ಈಶ್ವರ ಭಾವ ಬಂದತಿ. ತಿಳಿಸಾಕಿದೆ. ಜೀವಭಾವ ಬಂದದ್ದು ಸುಳ್ಳು, ಈಶ್ವರ ಭಾವ ಬಂದದ್ದು ಸುಳ್ಳು. ಅದಕ್ಕೆ ಭ್ರಾಂತಿ ಬೋಧ ಚತುಷ್ಟಯ ಅಂತ ಮುಗಿಸ್ಯಾರ ಅದನ್ನು ಗ್ರಂಥಕಾರರು. ಜೀವಭಾವ ಬಂದದ್ದು ಸುಳ್ಳು, ನಾನು ಪರಮಾತ್ಮ ಅನ್ನೋ ಭಾವ ಅದು ಸುಳ್ಳು. ಯಾಕೆ ಇಷ್ಟು ಗುದ್ದಾಡ್ತೀರಿ? ಸುಳ್ಳು ಅಂತ ಹೇಳ್ಬಿಡ್ಬಾರ್ದ? ಅದು ಸುಳ್ಳು ಇದು ಸುಳ್ಳು ಅಂತ ಇಷ್ಟೆಲ್ಲ ಯಾಕೆ ಗುದ್ದಾಡಿ ಹೇಳ್ತೀರಿ ಅಂತ ಅನಿಸ್ಬೋದು ನಿಮ್ಮದು. ಯಾರು ಒಪ್ತೀರಿ ಸುಳ್ಳು ಅಂದ್ರೆ? ಜಗತ್ತು ಸುಳ್ಳು ಅಂದ್ರೆ ಯಾರು ಒಪ್ತೇವೆ ನಾವು? ಒಪ್ಪುದಿಲ್ಲ. ಅಷ್ಟು ಸುಲಭ ಇದ್ರೆ ಒಮ್ಮೆ ಕೇಳಿದ ಕೂಡಲೇ ನಾವೆಲ್ಲರೂ ಧನ್ಯರಾಗಿ ಹೋಗ್ತಿದ್ದೀವಿ. ಅದಕ್ಕಾಗಿ ಮತ್ತೆ 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 ಅನುಸಂಧಾನ ಮಾಡ್ತಾ ಹೋದಾಗ ನಾ ಅಜೀವ ಅನ್ನೋದು ಸುಳ್ಳು, ನಾ ಪರಮಾತ್ಮ ಆಗಿದ್ದೇನೆ ಅನ್ನೋದು ಸುಳ್ಳು ಅಂತ ಒಂದು ಅನುಭವಕ್ಕೆ ಬರ್ತದೆ. ಆಗ ಅಖಂಡ ಚೇತನ ಒಂದೇ ಉಳಿತದೆ, ಮತ್ತೇನೂ ಇಲ್ಲ ಇಲ್ಲಿ. ಅದಕ್ಕಾಗಿ ನೋಡ್ರಿ, ಪರಮನೇ ನೀನೆಂಬುವುದೇ ಪರೀಕ್ಷಿಸೆ ಭಾವಾಂತರ ಬೋಧೆ. ಜೀವಭಾವ ಬಂದಿತ್ತು, ಪರಮಾತ್ಮ ಭಾವ ಬಂತು. ಭಾವಾಂತರ ಬೋಧೆ ಏನಿಪೋದು ನಿಜದೊಳು. ಪರಮಾತ್ಮನೇ ಎಂದೆಂಬ ತಾನು ಅನ್ಯನೆಂಬ
ಪರಮಾತ್ಮನೆಂಬ ತಾನು ಅನ್ಯನೆಂಬ. ಮೊದಲೇನಾಗಿತ್ತು? ಪರಮಾತ್ಮ ಬೇರೆ, ನಾನು ಅವನಿಗಿಂತಲೂ ಬೇರೆ. ಪರಮಾತ್ಮನು ಎಂಬ, ತಾನು ಅನ್ಯನು ಎಂಬ ಎಂಬವು ಎರಡು ಭಾವನೆಗಳು ಪುಷಿಯಕ್ಕು. ನಾನು ಪರಮಾತ್ಮನಿಗೆ ಅನ್ಯನು ಅನ್ನುವ ಭಾವನೆ, ಪರಮಾತ್ಮ ನನಗಿಂತ ಬೇರೆ ಅನ್ನುವ ಭಾವನೆ ಎರಡೂ ಸುಳ್ಳು. ಮತ್ತು ಖರೆ ಯಾವುದು? ಅಖಂಡ ಚೇತನ ಒಂದೇ ಖರೆ. ಇದು ತತ್ವಮಸಿ ಮಹಾವಾಕ್ಯದ ಅರ್ಥ. ಈ ಗ್ರಂಥಕ್ಕೂ 4 ಮಹಾವಾಕ್ಯಗಳಿಗೂ ಹೊಂದಾಣಿಕೆ ಆಗುವಂತೆ ಇದರ ವಿಚಾರ ನಡೆದಿದ್ದೀಗ, ಮತ್ತೇನಿಲ್ಲ. ಅಲ್ಲಿರೋ ಶಬ್ದಕ್ಕೂ ತತ್ವಮಸಿ ಮಹಾವಾಕ್ಯಕ್ಕೂ ಹೊಂದಬೇಕು. ಅದರಂತೆ ದಶಾಂತರ, ಮುಖಾಂತರ ಇವು ಹೊಂದಬೇಕು. ಇನ್ನು ಮುಂದಿನ ಒಂದು ನೋಡೋಣ. ಅನ್ಯೋಪದೇಶಾಖ್ಯ ಅಂತಿದೆ. ಅನ್ಯವನು ವರೆವುತ ಅನನ್ಯವ ಅರುಪಲ್ ಅದು ಅನ್ಯೋಪದೇಶ ಬೋಧೆಯೇನಿಕ್ಕು. ಅದು ಅನ್ಯ ಉಪದೇಶ, ಅನ್ಯೋಪದೇಶ ಬೋಧೆಯೇನಿಕ್ಕು. ಧನ್ಯೆ ನೀನರಿಯೇ ಅನ್ಯವನು, ನೀನು ಅರಿಯೇ ಅನ್ಯವು ಅದು ಪುಷಿತಾನೆಯು ಅನನ್ಯ ಬೋಧ್ಯನು ದೃಶಿ ಮಾತ್ರನು. ಇದು ಕೊನೆಯದು. ಅಯಂ ಆತ್ಮ ಬ್ರಹ್ಮ. ಕೊನೆ ಮಹಾವಾಕ್ಯ ಯಾವುದು ಅಂತ ಕೇಳಿದರೆ ಅಯಂ ಆತ್ಮ ಬ್ರಹ್ಮ. ಇದು ಋಗ್ವೇದ ಆಯಿತು, ಯಜುರ್ವೇದ ಆಯಿತು, ಸಾಮವೇದ ಆಯಿತು, ಅಥರ್ವ ವೇದದಲ್ಲಿ ಬರುವಂಥದ್ದು ಮಹಾವಾಕ್ಯ ಯಾವುದು ಅಂದ್ರೆ ಅಯಂ ಆತ್ಮ ಬ್ರಹ್ಮ. ಇದು ಮಹಾವಾಕ್ಯ. ನೋಡ್ರಿ, ವಿಚಾರ ಮಾಡೋಣ. ಈ ನುಡಿಗೂ ಈ ಅಯಂ ಆತ್ಮ ಬ್ರಹ್ಮ ಅನ್ನುವ ವಾಕ್ಯಕ್ಕೂ ಮೇಳನ ಇದೆಯೋ ಅಥವಾ ಇಲ್ಲೋ? ಪುಸ್ತಕ ಹಿಡ್ಕೊಂಡು ಕೇಳೋರಿಗಂತೂ ಒಂದಿಷ್ಟು ಹೆಚ್ಚು ಅನುಕೂಲ. ನೋಡೋಣ ಏನಂತದ. ಇದನ್ನೆಲ್ಲ ಬೆಳಿಗ್ಗೆ ಯಾಕೆ ಹೇಳಲಿಲ್ಲ ಅಂದರೆ ಇಷ್ಟೆಲ್ಲ ಗಲಾಟೆ ಇದೆ ಅಂತ ಹೇಳಲಿಲ್ಲ, ಮತ್ತೇನಿಲ್ಲ. ಅನ್ಯವನು ವರೆವುತ. ನಾವು ಹೇಳೋದೆಲ್ಲ ಏನು ಅಂದ್ರೆ ಶಾಸ್ತ್ರಕಾರರು ಅಥವಾ ಶಾಸ್ತ್ರವು ಆತ್ಮ ಅನ್ನೋದು ಏನಿದಿಲ್ಲ, ಅಖಂಡ ಚೈತನ್ಯ, ಅದು ಯಾವುದೂ ಯಾವ ಶಬ್ದಕ್ಕೂ ವಿಷಯ ಅಲ್ಲ. ಮತ್ತು ಏನು ಮಾಡ್ತೇವೆ? ಅಲ್ಲಿ ಆರೋಪ ಮಾಡಿ ಈಗ ಹೇಳಿದ್ವಲ್ಲ, 4 ತೆರನಾದ ಜೀವಿಗಳು ಹುಟ್ಟಿದವು, ಅದ್ರಾಗ ಇವನು ಒಬ್ಬ ಮನುಷ್ಯ. ಈಗ ಅನ್ಯವನು ವರೆವೂತ ಅಂದ್ರೆ ಆತ್ಮನಲ್ಲದೆ ಬೇರೆ ಬೇರೆ ಪದಾರ್ಥಗಳನ್ನು ಹೇಳುತ್ತಾ. ಮೊದಲು ಹೇಳಬೇಕು, ಅನ್ಯವನು ವರೆವೂತ. 3 ಅವಸ್ಥೆಯಲ್ಲಿ ಏನೇನು, ಒಂದು ಅವಸ್ಥೆ ಬಿಡೋನು, 2 ಅವಸ್ಥೆಯಲ್ಲಿ ಏನೇನು ನೋಡ್ತೇವೆ ಅದೆಲ್ಲ ಅನ್ಯ, ಇವಕ್ಕಿಂತಲೂ ಅನ್ಯ. ನಿದ್ರಾವಸ್ಥೆ ಬಿಡೋನು, ಒಂದಿಷ್ಟು ಅದನ್ನು ತೆಗೆದಿಟ್ಬಿಡೋನು. ಅನ್ಯವನು ವರೆವೂತ. ಜಾಗ್ರದಲ್ಲಿ ನೋಡುವ, ಸ್ವಪ್ನದಲ್ಲಿ ನೋಡುವ ಎಲ್ಲವನ್ನು ಹೇಳುತ್ತಾ ಅನ್ಯವನು ವರೆವೂತ. ಅನನ್ಯವನು ಅರುಪಲ್. ನೀನು ಆತ್ಮವೇ ಆಗಿದ್ಯಾ ಅಂತ ಹೇಳೋದಿಲ್ಲ ಅವರು. ಅನನ್ಯವನು ಅರುಪಲ್. ಇಲ್ಲಿ ತಿಳ್ಕೊಬೇಕು ಶಿಷ್ಯ ಅದಾವ. ಅನ್ಯವನು ಅರಿವುತ ಅಂದರೆ ನೀನು ಯಾವುದನ್ನು ನೋಡುತ್ತೀಯೋ ಅದು ಜಡ ಪದಾರ್ಥ, ಅದು ಅರು ಸ್ವರೂಪ ಅಲ್ಲ, ಅದಕ್ಕೆ ಅರಿಯುವತನ ಇಲ್ಲ, ಅದು ಕೇವಲ ಆಭಾಸ ಮಾತ್ರ, ತೋರ್ತದಷ್ಟೇ, ಅದಕ್ಕೆ ಇರುವಿಕೆ ಇಲ್ಲ. ಅನ್ಯವನು ಅರಿವುತ. ಘಟ ಪಟ ಮನೆ ಮಠ ಏನು ಶಬ್ದ ಎಲ್ಲ ಹೇಳ್ಕೊಡ್ರಿ, ಏನು ತಕರಾರಿಲ್ಲ. ಪರಂತು ಇದೆಲ್ಲವೂ ಅರಿಸಿಕೊಳ್ಳುವುದರಿಂದ ಜಡ. ಅರಿಯುವ ನೀನು ಜಡ ಅಲ್ಲ ಅಂತ ಅವನು ತಿಳ್ಕೊಬೇಕು. ಅರಿಸಿಕೊಳ್ಳುವುದೆಲ್ಲವೂ ಜಡ. ಅರಿಯುವವನು ಯಾರು? ಅವನೇ ಇದ್ದಾನೆ, ಶಿಷ್ಯನ ಇದ್ದಾನೆ. ಅರಿಯುವವನು ನೀನು ಅಂತ ಹೇಳಿದರೂ ಕೂಡ ಅವನು ತಿಳ್ಕೊಳ್ಳದೆ ಹೋದರೆ ಏನು ಮಾಡೋಕ್ಕೆ ಬರ್ತದೆ? ಅದಕ್ಕಾಗಿ ಅನ್ಯವನು ಅರಿಯುತ್ತ ಅನನ್ಯವನು. ಅಯಮಾತ್ಮ ಬ್ರಹ್ಮ ಅಂತಿದೆ. ಅಯಮಾತ್ಮ ಬ್ರಹ್ಮ. ಎಲ್ಲವನ್ನು ನೋಡುವವರು ಯಾರು? ಅಯಮಾತ್ಮ ಬ್ರಹ್ಮ. ಪಾಪ ದೂರಿದಾನ, ತಮಾಷೆಗಾಗಿ ದೂರಿಲ್ಲ, ಇಲ್ಲೇ ಅದಾನ. ಖರೆ ಉಪಾಧಿ ಇರೋದರಿಂದ ನಿಮಗೇನಂತೇವೆ? ಜೀವಾತ್ಮ ಅಂತೇವೆ. ಅವಿದ್ಯೆ ಉಪಾಧಿ ಇರೋದ್ರಿಂದ. ನೀವು ಉಪಾಧಿ ಇದ್ದಾಗಲೇ ಅರಿತಾನೆ. ಇನ್ನೂ ಒಂದು ಮಜಾ ಇದೆ ನೋಡ್ರಿ ಇಲ್ಲಿ.
ಉಪಾಧಿ ಇಲ್ಲ ಅಂದ್ರೆ ಯಾಕೆ ಬರೋದಿಲ್ಲ? ಹೋಗ್ತಿರಿಲ್ಲ? ಉಪಾಧಿ ಇದ್ದಾಗ ಯಾಕೆ ಬರ್ತತೆ ಅವಾಗ? ಯಾಕೆ ಉಪಾಧಿ ಇದ್ದಾಗ ಎರಡಾಗೈತಿ. ಮತ್ತೇನು ಇಲ್ಲಿ ಉಪಾಧಿ ಇದ್ದಾಗ ಎರಡಾಗೈತಿ, ಎರಡಾದಾಗ ಅರಿತಾನ. ಮತ್ತು ಉಪಾಧಿ ಇಲ್ಲ ಅಂದ್ರೆ ಎರಡಿಲ್ಲ, ಅರಿಯುದಿಲ್ಲ. ಮತ್ತು ಅನ್ಯವನು ಅರುಪುತ್ತ ಬರ್ದಾರ ನೋಡು ಏನಂತ. ಅನ್ಯವನು ಒರೆವುತ ಅಂದ್ರೆ ಅನ್ಯವನು ಹೇಳುತ್ತ, ಅನನ್ಯವನ್ ಅರುಪಲ್. ಆತ್ಮತತ್ವಕ್ಕೂ ನಿನಗೂ ಭೇದ ಇಲ್ಲ, ಅನನ್ಯ, ನೀನು ಆತ್ಮವೇ ಆಗಿದ್ದಿ ಎಂದು ಅರುಪಲ್ ಹೇಳಲು. ಅನ್ಯೋಪದೇಶ ಬೋಧೆ ಎನಿಕ್ಕು. ಅನ್ಯ ಉಪದೇಶ ಬೋಧೆ ಎನಿಕ್ಕು. ಆತ್ಮನಲ್ಲದ ಪದಾರ್ಥವನ್ನು ಬೋಧೆಗೈಯುತ್ತ ನೀನು ಆತ್ಮಸ್ವರೂಪನೇ ಅಂತ ಹೇಳುವ ರೀತಿ ಇದು. ಅನ್ಯೋಪದೇಶ ಬೋಧೆಯು ಅನಿಕ್ಕು. ಧನ್ಯೆ ಮೈತ್ರೇಯಿ, ಧನ್ಯೆ ನೀನು ಅರಿಯೇ. ನೀನರಿ ಇಷ್ಟೇ ಸಾಕು. ನೀನರಿಯು ಇವು ಮಾಡೋಣ ಅದನ್ನು. ಅನ್ಯವದು ನೀನು ಅರುಸ್ವರೂಪ, ನೀನು ಅರಿಯುವವಳು, ನಿನಗಿಂತಲೂ ಭಿನ್ನವಾದದ್ದು. ಅನ್ಯವದು ಪುಷಿ, ನಿನಗಿಂತಲೂ ಭಿನ್ನವಾದದ್ದು ಪುಷಿ. ತಾನೆಯು ಅನನ್ಯ ಬೋಧ್ಯನು, ತಾನೆಯು ಜೀವಾತ್ಮನು ಅನನ್ಯ. ಅನನ್ಯ ಅಂದರೆ ಆತ್ಮನಿಗಿಂತಲೂ ಭಿನ್ನವಲ್ಲದ. ಬೋಧ್ಯನು, ಬೋಧ್ಯನು ಅಂದರೆ ಜ್ಞಾನ ಸ್ವರೂಪನು. ಬೋಧ್ಯನು ಅಂದರೆ ಜ್ಞಾನ ಸ್ವರೂಪನು. ನಿದ್ರೆ ಮಾಡಕತ್ರೇನ? ಬೋಧ್ಯನು ಅಂದರೆ ಜ್ಞಾನ ಸ್ವರೂಪನು. ಇಲ್ಲಿ ಬೋಧ ಶಬ್ದ ಏನು ಹೇಳ್ತದೆ? ಜ್ಞಾನ ಅಂತ ಹೇಳ್ತದೆ. ಜ್ಞಾನಂ ಬ್ರಹ್ಮ, ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ. ಇಲ್ಲಿ ಬೋಧ್ಯನು ಅಂದ್ರೆ ಅಖಂಡ ಚೈತನ್ಯ ಅಂತ ಅರ್ಥ. ಮತ್ತು ಜ್ಞಾನಂ ಬ್ರಹ್ಮ, ಅನನ್ಯ ಬೋಧ್ಯನು, ದೃಶಿ ಮಾತ್ರನು. ನೀನು ಕೇವಲ ಅರಿಯುವವನು, ಮಾಡುವವನು ಅಲ್ಲ, ಕೇವಲ ತಿಳಿಯುವವನು. ದೃಶಿ ಮಾತ್ರ. ನೀ ದೃಶಿ ಯಾವಾಗ ಆದೆ, ಉಳಿದದ್ದೆಲ್ಲ ಜಡ ಆಯಿತು. ಅದೆಲ್ಲ ಜಡ ಆಯಿತು, ಅದು ನೀನು ಸ್ವರೂಪ ಅಲ್ಲ. ಮತ್ತು ನೀ ಯಾರು? ಬೋಧ್ಯ, ಆತ್ಮಸ್ವರೂಪ. ನೀನು ಆತ್ಮಸ್ವರೂಪನು. ಈ ರೀತಿಯಾಗಿ 4 ಮಹಾವಾಕ್ಯಗಳಿಂದ ಈ 4 ನುಡಿಗಳನ್ನು ಜೋಡಿಸಿದ್ದಾರೆ. ಇಂತು ಈ ಪರಿಯ 4 ತೆರನಾದ ಬೋಧೆಗಳನ್ನು ಭ್ರಾಂತಿ ಬೋಧ ಚತುಷ್ಟಯವೆಂದು ಕಾಂತೆ ನೀನರಿವುದು ಓರಂತೆ. ಪರಾತ್ಮನು ಅನಂತನು ಅದ್ವಿತೀಯ ಚಿನ್ಮಯನಾಗಿ. ಇಷ್ಟೊತ್ತಿನವರೆಗೆ ಹೇಳಿದ್ದೆಲ್ಲ ಸುಳ್ಳು. ಭ್ರಾಂತಿ ಬೋಧ ಚತುಷ್ಟಯ ಅಂತ ಬರ್ತಾರಲ್ಲ, ಮತ್ತೇನು ಮಾಡೋದು? ನೀವು ಜೀವಾಪ ಹಾಗೇ ಇಲ್ಲ, ಹಾಗೇ ಇಲ್ಲ. ಜೀವಾಪ ಭಾವ ಬಂದಿತ್ತು ಅಷ್ಟೇ, ಆ ಭಾವ ತೆಗೆದು ಹಾಕಿದ್ರೆ ಮತ್ತೇನಿಲ್ಲ. ಅದಕ್ಕೆ ಸುಳ್ಳಾದದ್ದನ್ನು ಸುಳ್ಳಿನಿಂದ ಓಡಿಸುವುದು. ಜೀವಭಾವ ಮಿಥ್ಯೆ, ನಾನು ಜೀವ ಅನ್ನೋದು ಸುಳ್ಳು. ಆ ಸುಳ್ಳಾದದ್ದನ್ನು ಸುಳ್ಳಿನಿಂದ ತೆಗೆದು ಹಾಕೋದು. ಮತ್ತೇನು ಭ್ರಾಂತಿ ಬೋಧ ಚತುಷ್ಟಯ ಅಂತ ಇಷ್ಟೊತ್ತಿನವರೆಗೆ ಹೇಳಿದ್ದನ್ನು ಭ್ರಾಂತಿ ಅಂತ ಕರೆದ್ರೆ. ಅಂದರೆ ಪೂರ್ವ ಭ್ರಾಂತಿ, ಉತ್ತರ ಭ್ರಾಂತಿ. ಪೂರ್ವ ಭ್ರಾಂತಿ ಬಂಧ, ಉತ್ತರ ಭ್ರಾಂತಿ ಮೋಕ್ಷ. ಎರಡೂ ಸುಳ್ಳು. ಬಂದ್ರೆ ಮೋಕ್ಷ ಹೇಳಬೇಕು. ಬಂದಿಲ್ಲ, ಅಖಂಡ ಚೈತನ್ಯವನ್ನು ಕಟ್ಟಿ ಹಾಕವ್ರು ಯಾರು? ಕಟ್ಟಿ ಹಾಕಿದಂಗೆ ಆಗಿತ್ತು, ಈಗ ಬಿಚ್ಚಿದಂಗೆ ಆಯಿತು ಅಷ್ಟೇ. ಅದಕ್ಕೊಂದು ಕತೆ ಹೇಳ್ತಾರೆ, ಗೊತ್ತಿಲ್ಲ? ಗೊತ್ತೈತಿ? ಗೊತ್ತಿದ್ರೆ ಏನು ಕತೆ ಹೇಳೋದು ಬೇಡ. ಮುಂದೆ ಸಾಗೋನು ಮುಂದಿನ ಸೂತ್ರಕ್ಕೆ ಹೋಗೋನು. ಸಕಲ ವಿಷಯ ವಿರಕ್ತನು ಶುದ್ಧ ವಿದ್ಯೆಯಿಂದ ಅಕಲಂಕ ನಿಜವ ತಾನರಿವುದು. ನಿಜಗುಣ ಶಿವಯೋಗಿಗಳು ಇಲ್ಲೊಂದು ಶಬ್ದ ಭಾಳ ಚಂದ ಹಾಕ್ಯಾರೆ. ಅಕಲಂಕ ವಿಜಯ ತಾನರಿವುದು. ಅದರಲ್ಲಿ ಯಾವುದೇ ಮಿಶ್ರ ಆಗೋದೇ ಇಲ್ಲ. ಏನಾದರೂ ಮಿಶ್ರ ಆಯಿತು ಅದು ಕಲಂಕ. ಅಖಂಡ ಚೈತನ್ಯದಲ್ಲಿ ಅಥವಾ ಆತ್ಮತತ್ವದಲ್ಲಿ ಇನ್ನೊಂದು ಯಾವುದೂ ಕೂಡುವುದೇ ಇಲ್ಲ. ಆಕಾಶದಲ್ಲಿ ಏನು ಕೂಡಿಸೋರಿದೆ ರೀ ದೃಷ್ಟಾಂತ? ಆಕಾಶದಲ್ಲಿ ಏನು ಕೂಡಿಸ್ಲಿಕ್ಕೆ ಬರ್ತದೆ ಹೇಳ್ರಿ ನಮಗೆ? ಯಾವುದನ್ನೂ ಕೂಡ್ಸಕ್ಕೆ ಬರೋದಿಲ್ಲ. ಬೆಂಕಿ, ನೀರು, ಗಾಳಿ, ಧೂಳ, ಧುಮ್ಮ, ಮೋಡ ಇದೆಲ್ಲ ಆಕಾಶದಲ್ಲಿ ಇದ್ದಂಗೆ ಕಾಣ್ತದೆ.
ಆದರೆ ಆಕಾಶವು ಯಾವುದಕ್ಕೂ ಅಂಟಿಕೊಂಡಿಲ್ಲ. ಸ್ಮಶಾನ ಹೋಗಿ ಏನಾಗೈತಿ ಇದು? ಸುಕ್ಷೇತ್ರಗೆ. ಮೊದಲು ಸ್ಮಶಾನ ಇದು ಸುಕ್ಷೇತ್ರಗೆ. ಇಲ್ಲಿರುವ ಬಯಲ ಅದು ಎಂದೂ ಸ್ಮಶಾನಕ್ಕೂ ಸಂಬಂಧಪಟ್ಟಿಲ್ಲ, ಈ ಸುಕ್ಷೇತ್ರಕ್ಕೂ ಸಂಬಂಧಪಟ್ಟಿಲ್ಲ. ಅದಿರೋ ಹಂಗೈ. ಆತ್ಮತತ್ವವು ಹೀಗೆ ಅಕಲಂಕ, ಯಾವುದರಲ್ಲಿಯೂ ಬೆರೆಯುವುದು ಅಲ್ಲ. ಅದನ್ನೇನೇನೋ ಹೇಳ್ತಾರೆ, ಶುದ್ಧಾದ್ವೈತ ಅಂತ, ವಿಶಿಷ್ಟಾದ್ವೈತ ಅಂತ, ಶಕ್ತಿ ವಿಶಿಷ್ಟಾದ್ವೈತ ಅಂತ, ಅವರವರ ಬುದ್ಧಿಗೆ ತೋಚಿದಂತೆ ಏನೋ ಒಂದು ಕೂಡಿಸಿ ಹೇಳಕೊಂಟಾರೆ. ಶುದ್ಧಾದ್ವೈತ ಅಲ್ಲ, ಆತ್ಮವೇ ಶುದ್ಧ ಇದೆ, ಅದಕ್ಕೆ ಮತ್ತೆ ಶುದ್ಧಾದ್ವೈತ ಅನ್ಬೇಕವೇ? ಆತ್ಮ ಶುದ್ಧ ಇದೆ, ಅಶುದ್ಧ ಇದ್ರೂ ಶುದ್ಧಾದ್ವೈತ ಅನ್ಲಿ. ಅಶುದ್ಧ ಇದ್ದದ್ದು ಇನ್ನೊಂದಿದ್ದಾರೆ, ಶುದ್ಧಾದ್ವೈತ ಅನ್ಲಿ. ಇನ್ನೊಂದು ಆತ್ಮ ಅಶುದ್ಧ ಇರಬೇಕು, ಇದು ಶುದ್ಧಾತ್ಮ ಅಂತ ಹೇಳಕ್ಕೆ ಬಂದೀತು. ಅಂದರೆ ಏನೇನೋ ಬೇರೆ ಬೇರೆ ಮತವಾದಿಗಳು ಆತ್ಮತತ್ವದಲ್ಲಿ ಕೂಡಿಸಿಕೊಂಡು ತಮ್ಮ ತಮ್ಮ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಇಲ್ಲಿ ಗ್ರಂಥಕಾರರು ಶ್ರೀಮನ್ಯ ಶಿವಯೋಗಿಗಳು ಅಕಲಂಕ ಅಂತ ಹಾಕ್ಯಾರ ವಿದ್ಯೆಗೆ. ನೋಡೋಣ. ಸಕಲ ವಿಷಯ ವಿರಕ್ತನು, ಮತ್ತೆ ಬರೋದಾದ ಸಕಲ ವಿಷಯ ವಿರಕ್ತನು, 5 ವಿಷಯ ಇದಾವೆ, ವಿರಕ್ತನು. ಶುದ್ಧ ವಿದ್ಯೆಯಿಂದ, ಶುದ್ಧ ವಿದ್ಯೆ ಅಂದರೆ ಏನು ಮುಂದೆಲ್ಲ ಹೇಳ್ತಾರೆ, ಇಲ್ಲಿ ನಂದೊಂದು ಶಬ್ದದಿಂದ ಹೇಳಿಬಿಡ್ತೇನೆ ನಿಮಗೆ. ಶುದ್ಧ ವಿದ್ಯೆಯಿಂದ, ಸ್ವಾನುಭೂತಿಯಿಂದ, ಅನುಭವಾತ್ಮಕ ವಿದ್ಯೆ. ಅನುಭವಾತ್ಮಕ ವಿದ್ಯೆ ನಾವೀಗ ಹೇಳೋದು ಕೇಳೋದು ಎಲ್ಲ ಅನುಭವಾತ್ಮಕ ವಿದ್ಯೆ, ಅಲ್ಲಿ ಕರಣಾತ್ಮಕ ವಿದ್ಯೆ. ಅಂತಃಕರಣ ವೃತ್ತಾತ್ಮಕವಾದ ವಿದ್ಯೆ ಇದು. ತನ್ನ ಸ್ವರೂಪವಾಗಿರ್ಬೋದು ಸ್ವಾನುಭವ. ಆತ್ಮಾನುಭವ ಇವಾಗ ಆದಾಗ ಅದನ್ನು ಹೊರಗೆ ಹೇಳಕ್ಕೆ ಬರೋದಿಲ್ಲ. ಪೂರ್ವದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗೈತಿ. ಹೊರಗೆ ಹೇಳಕ್ಕೆ ಬರೋದಿಲ್ಲ. ಅನುಭವವನ್ನು ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ವಿಷಯಾನುಭವವನ್ನು ಹೇಳಕ್ಕೆ ಬರೋದಿಲ್ಲ, ಆತ್ಮಾನುಭವ ಹೇಳ್ತೀರೇನ? ವಿಷಯದ ಅನುಭವ ನಾನು ಹೇಳಿದ್ದೇನಲ್ಲ, ಬೆಲ್ಲ ಕೊಡ್ತೀನಿ, ಸಕ್ಕರೆ ಕೊಡ್ತೀನಿ, ಎರಡೂ ಸಾಕು, ಭಾಳ ಬೇಡ. ಎರಡೂ ಸಿಹಿ ಇದಾವೆ, ಅದರ ರುಚಿಯ ವೈಚಿತ್ರ್ಯ ಐತೋ ಇಲ್ಲೋ. ಬೆಲ್ಲದ ರುಚಿ ಬೇರೆ, ಸಕ್ಕರೆ ರುಚಿ ಬೇರೆ. ಅದು ಸಿಹಿ ಒಪ್ಪೋಣ. ಆದರೆ ಎರಡರಲ್ಲಿ ಇರುವ ರುಚಿಯ ಭೇದವನ್ನು ಯಾವ ಶಬ್ದದಿಂದ ಹೇಳ್ತಾರೆ ಹೇಳ್ರಿ? ಬೇಕಾದವ್ರು ಹೇಳ್ರಿ, ಯಾವ ಶಬ್ದದಿಂದ ಹೇಳ್ತೀರಿ? ಅದಕ್ಕೆ ಭಗವತ್ಪಾತ್ರ ಬರ್ದಾರೆ, ಸರಸ್ವತಿ ಬಂದರೆ ಹೇಳೋಕ್ಕಾಗೋದಿಲ್ಲ ಅಂತ. ನೀವೇನು ಹೇಳ್ತೀರಿ ಅಂತ ಅವರು ಉದ್ಗಾರ ತೆಗಿತಾರೆ. ಒಂದು ಕಡೆ ಇದೆ, ನಾಲ್ಕಾರು ದೃಷ್ಟಾಂತ ಕೊಟ್ಟಾರೆ, 4 ವಿಷಯ ತೊಗೊಂಡಿದ್ದಾರೆ. ಮತ್ತು ಈ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಯೋಗ ಆಗೈತಿ. ಈಗ ಬೆಲ್ಲ ಮತ್ತು ಸಕ್ಕರೆ ಅನ್ನುವ ವಿಷಯ, ನಾಲಿಗೆ ಅನ್ನೋದು ಇಂದ್ರಿಯ, ಅದಕ್ಕೆ ಸಂಯೋಗ ಆಗಿ ಇದರಿಂದ ಉಂಟಾಗಿರುವ ಆ ರುಚಿಯ ವೈಚಿತ್ರ್ಯವನ್ನು, ಅಂದರೆ ಅನುಭವದ ರುಚಿ ಅನುಭವಕ್ಕೆ ಬಂದತೆ. ಆದರೆ ಹೆಚ್ಚು ಕಡಿಮೆ ಬೆಲ್ಲದ ರುಚಿ ಹೇಗೆ, ಸಕ್ಕರೆ ರುಚಿ ಹೇಗೆ ಅಂತ ಕೇಳಿದರೆ ನೀವು ಒಟ್ಟು ತಿಂದು ನೋಡ್ರಿ ಅನ್ಬೇಕು, ಮತ್ತೇನಿಲ್ಲ. ಗೊತ್ತಾಕೈತಿ. ನೀವು ಒಟ್ಟು ಸಕ್ಕರೆ ಬೆಲ್ಲ ತಿನ್ನಿರಿ, ಅದರ ರುಚಿ ಹೆಂಗೆ, ಇದ್ರ ರುಚಿ ಹೆಂಗೆ ಗೊತ್ತಾಕೈತಿ. ದೃಷ್ಟಾಂತ ಭಾಳ ಚಂದ ಐತಿ. ವೃತ್ತಾತ್ಮಕ ಜ್ಞಾನದಿಂದ ಏನು ಹೇಳಿದರೂ ಕೂಡ ಅವನು ತನ್ನ ಅನುಭವಕ್ಕೆ ತಂದುಕೊಳ್ಬೇಕು. ಅನುಭವಕ್ಕೆ ತಂದುಕೊಂಡದ್ದನ್ನು ವೃತ್ತಿಗೆ ತಂದು ಹೇಳ್ತೇನೆ ಅಂದರೆ ಎಂದೆಂತೂ ಸಾಧ್ಯವೇ. ವೃತ್ತಾತ್ಮಕ ಜ್ಞಾನವನ್ನು ಹೇಳಕ್ಕೆ ಬರ್ತದೆ, ಕೇಳಕ್ಕೆ ಬರ್ತದೆ. ಅನುಭವಾತ್ಮಕ ಜ್ಞಾನವನ್ನು ವೃತ್ತಿಗೆ ತರಲಿಕ್ಕೆ ಆಗೋದೇ ಇಲ್ಲ. ಅಂತಃಕರಣದ ವೃತ್ತಿ ತನಗಿಂತಲೂ ಭಿನ್ನವಾದದ್ದನ್ನು ಹಿಡಿದುಕೊಂಡು ಅರಿತು ಹೇಳುತ್ತದೆ. ಭಾಳ ಚಂದ ಬರ್ದಾರೆ ಭಗವತ್ಪಾದರು. ಅವು ಒಂದೊಂದು ನೆನಪಾಗ್ತಾವೆ ಸಂದರ್ಭಕ್ಕನುಸಾರವಾಗಿ. ವೃತ್ತಾತ್ಮಕ ಜ್ಞಾನ, ಅನುಭವಾತ್ಮಕ ಜ್ಞಾನ ಹೇಳ್ತೇನೆ. ನಹಿ ಶಾಸ್ತ್ರಂ ಇದಂತಯ ವಿಷಯಭೂತಂ ಬ್ರಹ್ಮ ಪ್ರತಿಪಿಪಾದಯಶತಿ. ಇದೊಂದು ವಾಕ್ಯ ಸಾಕು, ಮುಂದಿನ ಆಮೇಲೆ ಹೇಳ್ತೀನಿ. ಶಾಸ್ತ್ರವು ಇದಂತಯ ವಿಷಯಭೂತಂ, ಇದಮಾತ್ಮಕ ಬುದ್ಧಿಗೆ ಗೋಚರವಾಗುವಂತೆ ಬ್ರಹ್ಮವನ್ನು ನ ಪ್ರತಿಪಿಪಾದಯಿಷತಿ.
ವ್ಯಾಖ್ಯಾನ ಮಾಡುವುದಿಲ್ಲ. ಯಾಕೆ? ಪ್ರತ್ಯೇಗಾತ್ಮತ್ವೇನ ಅವಿಷಯತೆಯ. ಯಾವ ವಾಕ್ಯ ಬ್ರಹ್ಮವನ್ನು ಹೇಳಕ್ಕೆ ಹೊರಟಿದೆಯೋ ಆ ವಾಕ್ಯಕ್ಕೆ ಆತ್ಮ ಆಗಿದ್ದಾನೆ ಬ್ರಹ್ಮ. ಆ ವಾಕ್ಯಕ್ಕೆ ಆತ್ಮ ಆಗ್ಯಾನ. ತದಂತರಸ್ಯ ಸರ್ವಸ್ಯ. ಆ ವಾಕ್ಯಕ್ಕೆ ಆತ್ಮ ಆಗಿರುವುದರಿಂದ ಕತ್ತರಿಸಿ ದೃಷ್ಟಾಂತ ಕೊಟ್ಟಿದ್ದೀವಲ್ಲ, ಮುಂದಿನ ಬಟ್ಟೆ ಕತ್ತರಿಸ್ತದೆ, ಕೈ ಕತ್ತರಿಸೋದಿಲ್ಲ. ಹಾಗೆ ಆತ್ಮನ ಆಭಾಸವನ್ನು ಪಡ್ಕೊಂಡು ಅಂತಃಕರಣ ಹೊರಗಿಂದ ಹೇಳ್ತದಲ್ಲದೆ ಆತ್ಮನನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ವಾಗೀಂದ್ರಿಯ ಆತ್ಮನನ್ನು ಹೇಳಕ್ಕೆ ಸಾಧ್ಯ ಇಲ್ಲ, ಹೊರಗಿಂದನು ಹೇಳಕ್ಕೆ ಸಾಧ್ಯ ಇದೆ. ಶಾಸ್ತ್ರ ಇದು ಬ್ರಹ್ಮ ಅಂತ ಹೇಳಕ್ಕೆ ಹೊಂಟೇ ಇಲ್ಲ. ಯಾಕೆ? ಪ್ರತ್ಯೇಗಾತ್ಮತ್ವೇನ ಅವಿಷಯತೆಯ. ವಾಕ್ಯಕ್ಕೂ ಪ್ರತ್ಯೇಗಾತ್ಮ ಆಗೈತಿ, ಹೇಳೋವನಿಗೂ ಪ್ರತ್ಯೇಗಾತ್ಮ ಆಗೈತಿ, ಕೇಳೋವನಿಗೂ ಪ್ರತ್ಯೇಗಾತ್ಮ ಆಗೈತಿ. ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಮತ್ತೇನು ಮಾಡಕ್ಕೆ ಬಂದದ್ದು ಶಾಸ್ತ್ರ? ಅವಿದ್ಯಾ ಕಲ್ಪಿತೇನ ವೇದ್ಯ ವೇದಿತ್ರೋ ವೇದನಾದಿ ಭೇದಂ ಅಪನಯತಿ. ಇಲ್ಲಿ ಅವಿದ್ಯೆಯಿಂದ ಕಲ್ಪಿತವಾಗಿರುವ ಪ್ರಮಾತೃ ಪ್ರಮಾಣ ಪ್ರಮೇಯ, ವೇದ್ಯ ವೇದಿತೃ ವೇದನ. ವೇದ್ಯ ತಿಳಿಯುವವನು, ತಿಳಿಯುವುದಕ್ಕೆ ವಿಷಯ. ವೇದಿತೃ ತಿಳಿಯುವವನು, ಮುಂದೆ ಅದರ ಜ್ಞಾನ. ಇದು ಹೊರಗಿಂದಿದು, ಅವಿದ್ಯೆಯಿಂದ ಕಲ್ಪಿತವಾದದ್ದಿದು. ಪ್ರಮಾತೃ ಪ್ರಮಾಣ ಪ್ರಮೇಯ ಇದು ಸುಲಭವಾಗಿ ತಿಳಿತೈತೆ ನಿಮ್ಗೆ. ವೇದ್ಯ ವೇದಿತೃ ವೇದನ ಸುಲಭವಾಗಿ ತಿಳಿಯಲಿಕ್ಕೆ ಹೋದರೆ ಪ್ರಮಾತೃ ಪ್ರಮಾಣ ಪ್ರಮೇಯ. ಇದನ್ನು ನೀತಿಗಳಿತದ ಶಾಸ್ತ್ರ. ಆತ್ಮನನ್ನು ತಿಳಿಸುವ ಇಚ್ಛೆ ಶಾಸ್ತ್ರಕ್ಕಿಲ್ಲ, ಅದು ಆತ್ಮ ಶಾಸ್ತ್ರಕ್ಕೆ ವಿಷಯನೂ ಅಲ್ಲ. ವಿಷಯ ಆಯಿತು ಅಂದ್ರೆ ಪ್ರಮಾಣಕ್ಕೆ ವಿಷಯ ಆಯಿತು. ಶಬ್ದ ಪ್ರಮಾಣಕ್ಕೂ ವಿಷಯ ಅಲ್ಲ ಆತ್ಮ. ಶಬ್ದ ಪ್ರಮಾಣ ಆತ್ಮನಲ್ಲದ್ದನ್ನು ನೇತಿಗಳಿಯುವುದಷ್ಟೇ ಇದರ ಕೆಲಸ. ಆವರಣ ಭಂಗ ಅನುಕೂಲವೇ ಇದರ ಕೆಲಸ. ಆವರಣ ಭಂಗ ಅನುಕೂಲ ವ್ಯಾಪಾರ ಜ್ಞಾನಂ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅಜ್ಞಾನ ಆವರಣ ಮಾಡೈತಿ. ಮೂಲ ವಿದ್ಯೆ ಅಂತೂ ಕೂಡ ಇದನ್ನು ಕರಿತೇವಿ. ಅಜ್ಞಾನ ಆವರಣ ಮಾಡೈತಿ. ಯಾರ ಮೇಲೆ? ಅಂತಃಕರಣ ಅವಚ್ಛನ್ನ ಚೇತನದ ಮೇಲೆ. ಶುದ್ಧ ಚೇತನದ ಮೇಲೆ ಆವರಣ ಮಾಡಿಲ್ಲ. ನಾವು ತಿಳಿಸಾಕ ಹೊಂಟದ್ದು ಇನ್ನೊಂದಿಟ್ಟು ಸೂಕ್ಷ್ಮತೆ. ಅಂತಃಕರಣ ಅವಚ್ಛನ್ನ ಚೇತನವೇ ತಿಳಿಸಾಕ ಹೊಂಟಿದ್ದೇವೆ. ಇದೇನು ಹೇಳ್ತೀರಿ? ಬ್ರಹ್ಮ ತಿಳಿಸಾಕ ಹೊಂಟಿಲ್ಲ ನೀವು? ಏನಂತ ಕೇಳ್ಯಾನ ಶಿಷ್ಯ? ಶಿಷ್ಯ ಏನಂತ ಪ್ರಶ್ನೆ ಮಾಡ್ಯಾನು? ನನ್ನ ಸ್ಥಿತಿ ಏನು ಅಂತ ಕೇಳ್ಯಾನ. ಮತ್ತು ನನ್ನ ಸ್ಥಿತಿ ಏನು ಅಂತ ಕೇಳಿದಾಗ ಅವನ ಬಗ್ಗೆನೇ ಹೇಳಬೇಕು, ಬ್ರಹ್ಮನ ಬಗ್ಗೆ ಹೇಳಬೇಕು? ನಾನು ಯಾರು ಅಂದಾಗ ನೀ ಎಂಥವನು ಅಂತ ಹೇಳಬೇಕು ಅಥವಾ ಬ್ರಹ್ಮನ ಬಗ್ಗೆ ಹೇಳಬೇಕು? ಹೇಳ್ರಿ, ಮಜಾ ಇಲ್ಲ. ಅವನ ಬಗ್ಗೆ ಹೇಳಬೇಕು. ನೀನಂದರೆ ಯಾರು, ನಾನು ಅಂದರೆ ಯಾರು ಅಂತ ಕೇಳ್ಯಾನ. ನೀನಂದರೆ ಯಾರು? ನೀನು ಅಖಂಡ ಚೇತನ, ಅದುವೇ ಬ್ರಹ್ಮ. ಹೆಂಗೈತೆ ನೋಡಿ, ಬ್ರಹ್ಮನ ಹೇಳೇ ಇಲ್ಲ. ನೀನು ಅಖಂಡ ಚೇತನ, ಅದುವೇ ಬ್ರಹ್ಮ. ಅಖಂಡ ಚೇತನ ಅಂದ ಅಷ್ಟೇ ಅಂದರು, ಅದಕ್ಕೆ ಬೇರೆ ಏನು ಅನ್ನಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾನು ಅಂದರೆ ಯಾರು ಅಂತ ಕೇಳಿದಾಗ ನೀನು ಅಖಂಡ ಚೇತನ. ಇವನ್ನೆಲ್ಲ ನೇತಿ ಕಳೆದು ಬಿಡ್ತೀವಿ, ಮತ್ತೇನಿಲ್ಲ. ಉಳಿದದ್ದು ಅಖಂಡ ಚೇತನ. ತಿಳಿಸೋಕೆ ಇಷ್ಟೆಲ್ಲ ಉಪಾಧಿಗಳನ್ನು ತೊಗೊಂಡಿವಿ, ಅದು ಸರ್ವಜ್ಞ, ಇದಕ್ಕಿಂಚಿಜ್ಞ ಅಂದಿವಿ. ಅದೆಲ್ಲ ತಿಳಿಸುವ ದೃಷ್ಟಿಯಿಂದ ಅಂತ ಅಭಿಪ್ರಾಯ. ಅದಕ್ಕಾಗಿ ಎಲ್ಲಿಯೋ ಇರೋ ಬ್ರಹ್ಮವನ್ನು ಹೇಳಕ್ಕೆ ಹೊಂಟಿಲ್ಲ, ಇಲ್ಲೇ ಇರೋದು ಬ್ರಹ್ಮ. ಅದೇ ಜೀವಭಾವದಿಂದ ಆಗೈತೆ. ಅದನ್ನು ಉಪನಿಷತ್ತು ಹೇಳ್ತೀವಿ. ಉಪನಿಷತ್ತು ಹೇಳ್ತದೆ, ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಬೃಹದಾರಣ್ಯಕ್ಕೆ ಹೇಳ್ತದೆ, ಯತ್ ಯಾವುದು ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ನಿನ್ನ ಸ್ವರೂಪ ನಿನಗೆ ಅಪರೋಕ್ಷ, ಅದುವೇ ಬ್ರಹ್ಮ. ತತ್ ಅಂದಾಗ ಅದು ಅಂತ ಅರ್ಥ ಕೊಡ್ತದೆ. ಅದಕ್ಕೆ ಹೇಳಕತ್ತೇನೆ, ಮತ್ತೇನಿಲ್ಲ. ಬ್ರಹ್ಮ ಆಯಿತು, ನೋಡೋಣ. ವಿಚಾರ ಹಾಗೆ ಹೊರಟಾಗ ಹಂಗೆ ಬರ್ತಿರ್ತಾವು. ಶಾಸ್ತ್ರ ಏನು ಮಾಡ್ತದಂದ್ರೆ ಆತ್ಮನಲ್ಲದನ್ನು ನೇತಿಗಳಿಯುತ್ತದೆ ಅಂತ ಇಟ್ಟಿಟ್ಕೊಂಡು ಬಿಡ್ರಿ ಸಾಕು. ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೇತಿಗರದಾಗ ಉಳಿದದ್ದೇನು ಅದೇ ನೀನು. ನ ಐತಿ ಅಂತ ನೇತಿ ನೇತಿ ಅಂತ ಶಾಸ್ತ್ರ ಹೇಳ್ಕೊಂತ ಹೋಗ್ತದೆ. ತದ್ವ್ಯವೃತ್ತಿ. ಇದು ಬ್ರಹ್ಮಲ್ಲ, ಇದು ಬ್ರಹ್ಮಲ್ಲ, ಇದು ಬ್ರಹ್ಮಲ್ಲ. ಎಲ್ಲಿ ತೂಷ್ಣಿಮ ಅವಸ್ಥೆ ಆಗ್ತದೋ ಅದೇ ಬ್ರಹ್ಮ.
ಅದಕ್ಕೆ ಬಾಳೆ ದಿಂಡೇನು ಉದಾಹರಣೆ ಕೊಟ್ಟಿದ್ದಾರೆ. ಸುಲಿತಾ 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 ಹೋಗ್ರಿ, ಒಳಗೊಂದು ದಿಂಡು ಉಳಿತದೆ, ಅದು ಸುಲಿಯಾಕೆ ಬರೋದಿಲ್ಲ. ಆ ಸುಲಿತಾ ಸುಲಿತಾ ರೆಪ್ಪಿ ತೆಗೆದು ಒಗಿತಾ ಒಗಿತಾ ಹೋಗ್ತಾರಲ್ಲ, ಅದು ಅನಾತ್ಮ. ಆ ದಿಂಡು ಏನಿದೆಯಲ್ಲ ಅದು ಆತ್ಮ. ಅದನ್ನು ಸುಲಿಯಾಕೆ ಬರೋದಿಲ್ಲ. ಸುಲಿಯಾಕೆ ಬರೋದಿಲ್ಲ ಅಂದರೆ ಶಬ್ದದಿಂದ ಹೇಳಕ್ಕೆ ಬರೋದಿಲ್ಲ ಅಂತ ಅರ್ಥ. ದಾರ್ಷ್ಟಾಂತದಲ್ಲಿ ಬ್ರಹ್ಮವನ್ನು ಶಬ್ದದಿಂದ ಹೇಳಕ್ಕೆ ಬರೋದಿಲ್ಲ ಅಂತ ಸಾಕ, ಒಳಗಿನ ದಿಂಡು ಸುಲಿಯಾಕೆ ಬರೋದಿಲ್ಲ. ಗೊತ್ತಾಕತಿಲ್ಲ? ಸುಲಿಲಿಕ್ಕೆ ಬರೋದಿಲ್ಲ, ಇದು ದೃಷ್ಟಾಂತ. ದಾರ್ಷ್ಟಾಂತ ಏನು ಹೇಳಲಿಕ್ಕೆ ಬರೋದಿಲ್ಲ. ಅವಶಿಷ್ಟವಾಗಿ ಉಳಿದದ್ದೇ ನಿನ್ನ ಸ್ವರೂಪ ಅಂತಿದ್ರ ಅರ್ಥ. ಶುದ್ಧ ವಿದ್ಯೆಯಿಂದ ಇಲ್ಲಿ ಅಕಲಂಕ ಆತ್ಮತತ್ವ ಯಾವ ಕಲಂಕದಿಂದಲೂ ಕೂಡಿಕೊಂಡಿಲ್ಲ. ಅದನ್ನು ಶುದ್ಧ ವಿದ್ಯೆಯಿಂದ ಅರಿಬೇಕಂತ ಹೇಳಿದ್ದಾರೆ. ಸಕಲ ವಿಷಯ ವಿರಕ್ತನು ಶುದ್ಧ ವಿದ್ಯೆಯಿಂದ ಅಕಲಂಕ ನಿಜವೇ ತಾನು ಅರಿವುದು ಅಂತ ಇದು ಪಲ್ಲವಿ, ಇದು ಸೂತ್ರ. ಅಕಲಂಕ ನಿಜವ ತಾನು ಅರಿವುದು. ಶುದ್ಧ ವಿದ್ಯೆಯಿಂದ ಅಕಲಂಕ ನಿಜವ ಅಂದ್ರೆ ಆತ್ಮತತ್ವ. ಅದು ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ನಿಜ ನಿಜ ಅನ್ನುವ ಶಬ್ದವನ್ನು ಆತ್ಮತತ್ವಕ್ಕೆ ಬಳಸ್ತಾರೆ. ನಿನ್ನ ನಿಜವಿದನೆ ತಿಳಿ ಅನ್ನುವಲ್ಲಿ ಆತ್ಮ ನಿಜವು. ನಿಜವು ಅಂದರೆ ಯಾವಾಗಲೂ ಒಂದೇ ತೆರನಾಗಿರುವಂಥದ್ದು. ಅದರ ಬಗ್ಗೆ ವ್ಯಾಖ್ಯಾನ ಮಾಡಿದಾರಲ್ಲ, ಕೈವಲ್ಲಿ ಪದ್ಧತಿಗೆ ಹೋಗ್ರಿ. ಮೆನಿಸಿಬೋದು ಆವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ಯ. ಅದೇ ಇಲ್ಲಿ ಬರ್ತದೆ. ಇಲ್ಲೇ ಇದು ವೈರಾಗ್ಯ ಹೇಳಕ್ಕೆ ಹೊಂಟಿದ್ದಾರೆ. ನೋಡೋಣ ಈಗ ಏನು ಹೇಳ್ತಾರೆ ಇದರಲ್ಲಿ. ಶುದ್ಧ ವಿದ್ಯೆಯಿಂದ ಅಕಲಂಕ ನಿಜವ ತಾನು ಅರಿವುದು. ಯಾರೋ ಪ್ರಶ್ನೆ ಮಾಡಿದ ಶಿಷ್ಯ, ತಾನು ಅರಿವುದು. ತಾನು ಅದನ್ನು ತಿಳಿಯಬೇಕಲ್ಲದೆ ಬೇರೆ ಯಾರು ತಿಳಿದ್ರೆ ನಿಮಗೆ ಉಪಯೋಗ ಇಲ್ಲ ಅಂತ ತನಗೆ ತಾನೇ ತಿಳಿಬೇಕು. ಮತ್ತು ಬೇರೆ ಯಾರು ತಿಳಿದ್ರೆ ಯಾರು ಉಂಡಿದಾರೆ ಅವರು ಹೊಟ್ಟೆ ತುಂಬುತ್ತದೆಪ್ಪ. ಮತ್ತು ಅವ್ರು ಉಂಡ್ರೆ ನಮ್ಮ ಹೊಟ್ಟೆ ತುಂಬುತ್ತದೇನ ಜಗತ್ತಿನಾಗ? ಇನ್ನೊಬ್ಬ ಉಂಡ್ರೆ ನಮ್ಮ ಹೊಟ್ಟೆ ತುಂಬುತ್ತದೇನ? ತುಂಬುವುದೂ ಇಲ್ಲ. ಮತ್ತು ಇನ್ನೊಬ್ಬ ತಿಳ್ಕೊಂಡ್ರೆ ನಮಗೇನು ಲಾಭ? ಅದಕ್ಕೆ ತಾನೇ ತಿಳಿಯುವುದು. ಶಿಷ್ಯನಾದವನು ತಾನೇ ಶುದ್ಧ ವಿದ್ಯೆಯಿಂದ ಅಕಲಂಕವಾಗಿರುವ ಆತ್ಮತತ್ವವನ್ನು ತಿಳಿಯುವುದು ಅಂತ ಅಭಿಪ್ರಾಯ. ಶುದ್ಧ ವಿದ್ಯೆ ಅಂದರೆ ಏನು ಎಂತು ಅನ್ನುವುದನ್ನು ಹೇಳುತ್ತಾ ಇಲ್ಲಿ 5 ರೀತಿಯ ವೈರಾಗ್ಯಗಳನ್ನು ಹೇಳೋರಿದ್ದಾರೆ. ಆ ವಿಷಯವನ್ನು ನಾಳಿನ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಬೆಳಿಗ್ಗೆ ಯಾಕೆ ಹೇಳಲಿಲ್ಲ ಅಂದರೆ ಇಷ್ಟೆಲ್ಲ ಗಲಾಟೆ ಇದೆ, ಅದಕ್ಕೆ ಬೆಳಿಗ್ಗೆ ಹೇಳಲಿಲ್ಲ.